ನಮಸ್ಕಾರ ಕರ್ನಾಟಕ. ನಮ್ಮ ಟೂ ಲೈಫ್ಸ್ ನ್ಯೂಸ್ ಚಾನೆಲ್ಗೆ ನಮ್ಮ ಕರ್ನಾಟಕದ ಜನರು ಕೊಡ್ತಾ ಇರುವಂತ ಸಹಕಾರ, ಫಾಲೋವರ್ಸು ಇಲ್ಲ ಬಿಡ್ರಿ, ಹೇಳಲಿಕ್ಕೆ ಆಗಲ್ರಿ. ನಿಮ್ಮ ಸಹಕಾರ, ನಿಮ್ಮ ಫಾಲೋ, ನಿಮ್ಮ ಕಮೆಂಟು, ನಿಮ್ಮ ಶೇರು, ಮನಸ್ಸು ತೃಪ್ತಿ ಆಗ್ಬಿಡುತ್ತೆ. ಇಷ್ಟು ದಿನ ಮಾಡಿದ ಕೆಲಸಕ್ಕೂ ಈಗ ನೀವು ಕೊಡ್ತಾ ಇರೋಂಥ ಸಹಕಾರಕ್ಕೂ ತುಂಬ ಹೃದಯ ಧನ್ಯವಾದ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ನಮಗೆ ಧನ್ಯವಾದವನ್ನ ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ನಾವೆಲ್ಲ ಯಾರು ನಾವೆಲ್ಲ ಒಂದು ಜಮೀನ್ದಾರ್ ಕುಟುಂಬ ಅಷ್ಟೇ, ಒಂದು ಸಣ್ಣ ಜಮೀನ್ದಾರ್ ಕುಟುಂಬ, ಬೆಂಗಳೂರಲ್ಲಿ ಒಂದು ಸಣ್ಣ ಜಮೀನ್ದಾರ್ ಕುಟುಂಬ. ಇವತ್ತು ನಮ್ಮ ತಂದೆಯೇನು ವಕೀಲರಲ್ಲ, ಆದ್ರೂ ಕೂಡ 7 ವರ್ಷದಲ್ಲಿ ಟಾಪ್ ವಕೀಲನಂತೆ ನನಗೆ ಭಾಸ ಮಾಡಿಕೊಟ್ಟರು ನಮ್ಮ ಕನ್ನಡಿಗರು. ಒಂದಷ್ಟು ಜನ ಬೈದಿರ್ಬೋದು, ಒಂದಷ್ಟು ಕಿಂಡಲ್ ಮಾಡಿರ್ಬೋದು, ಬಟ್ ಸೆಟ್ ಅಂಡ್ ಡನ್. ಬೆಳಗಿದ ಮೇಲೆ ರಾತ್ರಿ ಇರಲೇಬೇಕು. ಹಾಗಾಗಿ ಒಂದಷ್ಟು ನಮ್ಮನ್ನ ಕಿಂಡಲ್ ಮಾಡಿರೋರು ಇರ್ಬೋದು, ಬಟ್ ಆದ್ರೆ ಕರ್ನಾಟಕ ನನ್ನ ಬೆಳೆಸಿದೆ. ಈಗ ಚಾನಲ್ ವಿಚಾರದಲ್ಲೂ ಅಷ್ಟೇನೆ ನಮ್ಮನ್ನ ಬೆಳೆಸ್ತಾ ಇದೆ. ಬಟ್ ಅದೇ ರೀತಿ ನಾವು ಕೂಡ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತಂದ್ರೆ ತನಿಖಾ, ಯಾರೋ ಒಬ್ರಲ್ಲಿ ವಿಡಿಯೋ ಮಾಡಾಕಿದ್ರೆ ಅಲ್ಲಿ ಯಾವನೋ ಒಂದು ಗಾಳಿನಲ್ಲಿ ಒಂದು ಮಾತು ಹೇಳಿದ್ರೆ ಅದನ್ನ ಬರೆಯೋದು ಜರ್ನಲಿಸಮ್ ಅಲ್ಲ. ಜರ್ನಲಿಸಮ್ ಅಂತಂದ್ರೆ ಸತ್ಯವನ್ನ ಹುಡ್ಕೋದು. ನೀವೇ ಅಲ್ಲೋಗಿ ಸತ್ಯವನ್ನ ಹುಡುಕದ ಮಾತ್ರ ಸತ್ಯ ಗೊತ್ತಾಗತ್ತೆ. ನಾನ್ ಮಾತಾಡ್ತಾ ಇರೋದು ಹಿರಿಯೂರು ಬಸ್ ಆಕ್ಸಿಡೆಂಟ್ಗೆ ಕಾಗೆ ಆರಿಸಿದೇನು ಅಂತಂದ್ರೆ ಆ ಕಡೆನ ಟ್ರಕ್ ಅವ್ನು ಬಂದಾಗ ಗುದ್ದ, ಓಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಿಂತ್ಕೊಂಡಿತ್ತು. ಬಟ್ ನಮ್ಮ ಟೀಮು, ನಮ್ಮ ಟ್ರೂ ಲೈಫ್ ಟೀಮು, ವಿ ನೆವರ್ ಅಕ್ಸೆಪ್ಟೆಡ್ ದಟ್ ಸ್ಟೇಟ್ಮೆಂಟ್. ಆ ಮಾತನ್ನ ನಾವು ಒಪ್ಪಲೇ ಇಲ್ಲ. ಈ ಆಕ್ಸಿಡೆಂಟ್ಗೆ ಬೇರೆ ಏನೋ ಕಾರಣ ಇರಬೇಕು, ಈ ಬೂದಿ ಆಗ್ಲಿಕ್ಕೆ, ಬೆಂಕಿ ಹಚ್ಚಿ ಬೂದಿ ಆಗ್ಲಿಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಂತ ನಿಶ್ಚಯ ಮಾಡಿ ವಿ ಟೀಮ್ ಡಿಸೈಡೆಡ್, ಇಲ್ಲ ನಾವು ಹೋಗ್ಲೇಬೇಕು ಅಂತ. ವಿ ವೆಂಟ್. ನಾವ್ ಅಲ್ಲಿ ಹೋದ್ವಿ, ನಾವೇ ನಮ್ಮ ಕಣ್ಣಾರ ನೋಡಿದ್ವಿ, ತನಿಖೆ ಮಾಡಿದ್ವಿ, ಒಂದಷ್ಟು ಇನ್ಪುಟ್ಸ್ಗಳನ್ನ ತಗೊಂಡ್ವಿ. ತದನಂತರ ಗೊತ್ತಾಗಿದ್ದು ಬಸ್ ಆಕ್ಸಿಡೆಂಟ್ಗೆ ಬರೀ ಆ ಕಡೆಯಿಂದ ಬಂದು ಗುದ್ದಂತ ಲಾರಿಯ ಒಂದೇ ಕಾರಣ ಅಲ್ಲ, ಬದಲಿಗೆ ಈ ಬಸ್ಸಲ್ಲಿ ಇದ್ದಂತ ಲಗೇಜ್, ಟಾಪ್ ಅಲ್ಲಿ ಇದ್ದಂತ ಸ್ಯಾನಿಟೈಸರ್ಸ್, ಸೋಪುಗಳು, ಆಯಿಲ್ಗಳು, ಕೇಬಲ್ಗಳು, ರಬ್ಬರ್ ಎಲ್ಲದೂ ಕೂಡ ಬೆಂಕಿಗೆ ಪ್ರೀತಿಯಾದಂತ ವಸ್ತುಗಳನ್ನ ಇವರು ಮೇಲೆ ಪಾರ್ಸಲ್ ಲಗೇಜ್ ಅನ್ನ ಲೋಡ್ ಮಾಡಿಕೊಂಡು, ಅಲ್ರೇ ಮಾನಗೇಡಿ RTO ಅಧಿಕಾರಿಗಳ, ಮಾನಗೇಡಿ ಟ್ರಾಫಿಕ್ ಪೊಲೀಸ್ ಅವರ ಅಲ್ರೋ, ರಾತ್ರಿ ಹೊತ್ತು ಇಲ್ಲಿಂದ ಅಲ್ಲಿವರೆಗೂ ಟೋಲ್ ಗೇಟ್ ಹಾಕಿ ವಸೂಲಿ ಮಾಡ್ತೀರಾ? ಈ ಬಸ್ಗಳು ಕುಡ್ದವ್ರ? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಇಂಪ್ಯಾಕ್ಟ್ ಆಲ್ರೆಡಿ ಶುರು ಆಗಿದೆ ಬೆಂಗಳೂರಲ್ಲಿ. ಬಸ್ಗಳವ್ರನ್ನ ಮೊದಲು ನೀವು ಮೊದಲು ಗಾಂಧಿನಗರದಲ್ಲಿರೋ ಉಪ್ಪಾರ್ಪೇಟೆ ಪೊಲೀಸ್ ಅವರ ಮೊದಲು ನಿಮ್ಗೆ ಚಳಿ ಜ್ವರ ಬಿಡಿಸ್ಬೇಕು. ಎಷ್ಟು ಕೋಟಿ ಲಂಚ ಇಸ್ಕೊಂತೀರೋ ನೀವೆಲ್ಲ? ಎಷ್ಟು ಕೋಟಿ ಲಂಚ ಇಸ್ಕೊಂಡು ಈ ಕುಡುಕರನ್ನ ಡ್ರೈವರ್ಗಳನ್ನಾಗಿ ಕಳಿಸ್ತೀರಾ? ಅಲ್ಲಿ ಚೆಕ್ ಮಾಡ್ತೀರಾ ಯಾವ್ದಾದ್ರು ಡ್ರೈವರ್ಗಳನ್ನ, ಇವ್ರು ಕುಡ್ದು ಗಾಡಿ ಓಡಿಸ್ತಾರ? ಆಮೇಲೆ ಬಸ್ ಮೇಲೆ ಲಗೇಜ್ ಯಾಕೆ ಹಾಕಿದ್ದಾರೆ? ಯಾರು ಚೆಕ್ ಮಾಡ್ಬೇಕಾರದು? RTO ಅಧಿಕಾರಿಗಳು, ಉಪ್ಪಾರ್ಪೇಟೆ ಪೊಲೀಸರು ಮಾಮೂಲಿ ತಗೊಂಡು ನೀವು ಈ ಮರ್ಡರ್ಗಳನ್ನ ಮಾಡಕ್ಕೆ ಈ ಬಸ್ಗಳ ಹತ್ರ ತಿಂಗಳು ವಸೂಲಿಗಳು ಹಾಕಿ ಅವರು ಕೂಡ ಲಂಚ ಕೊಡ್ತಾರೆ. ಯಾಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ಪಾರ್ಸಲ್ ಇಂದ ಅವರು ಸಂಪಾದನೆ ಮಾಡ್ತಾರೆ. ಬಸ್ ಅಲ್ಲಿ ಜನರಿಗಿಂತ ಹೆಚ್ಚಾಗಿ ಪಾರ್ಸಲ್ ನ ಹಾಕೊಂಡು ಇವತ್ತು 7 ಜನ, ಟೋಟಲಿ 7 ಪೀಪಲ್ ಹ್ಯಾವ್ ಡೈಡ್. 7 ಜನರ ಮರಣ ಮೃದಂಗಕ್ಕೆ ಕಾರಣ ಯಾರು? ಈ ಮರಣ ಮೃದಂಗಕ್ಕೆ ಕಾರಣ ಯಾರು? ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ದಾವಣಗೆರೆನೋ ಹಾವೇರಿನಲ್ಲೋ ಮಾತಾಡಿದ್ದಾರೆ. ಬಸ್ಸುಗಳು ಸುರಕ್ಷಿತವನ್ನ ಪಾಲನೆ ಮಾಡ್ಬೇಕು. ಅಲ್ರಿ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ಈ ಭಾಷಣ ಮಾಡಕ್ಕಲ್ಲ. ನಿಮ್ಮ ಕೈಗೆ ಅಧಿಕಾರ ಇದೆ. ನಿಮ್ಮ RTO ಅಧಿಕಾರಿಗಳಿಗೆ ಹೇಳ್ಬೇಕು, ಗಾಂಧಿನಗರದಲ್ಲಿ ದೇ ಶುಡ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್. ಗಾಂಧಿನಗರದಲ್ಲಿ ಗೋವಾ ಬಸ್ ಆಗಿರ್ಬೋದು, ಸೀಬರ್ಡ್ ಆಗಿರ್ಬೋದು, VRL ಆಗಿರ್ಬೋದು, ಶರ್ಮಾ ಆಗಿರ್ಬೋದು, ಮತ್ತೊಂದು ಮಗದೊಂದು ಯಾವುದೇ ಬಸ್ ಅವರಾಗಿರ್ಬೋದು, ಮೇಲೆ ಲಗೇಜ್ ಹಾಕಿದ್ರೆ ಇಮಿಡಿಯೇಟ್ ಆಗಿ RTO ಅಧಿಕಾರಿಗಳು ಅದನ್ನ ಸೀಸ್ ಮಾಡಬೇಕು. ಗಾಂಧಿನಗರವನ್ನೇ ಬಿಡಿಸಬಾರ್ದು ಇವ್ರಿಗೆ. ಅಲ್ರಿ ಬಸ್ಗಳು ಶುರು ಆಗದೆ ಗಾಂಧಿನಗರದಿಂದ. ಗಾಂಧಿನಗರದಲ್ಲಿ RTO ಅಧಿಕಾರಿಗಳು
ಆ ಬೇವರ್ಸಿ ಉಪ್ಪಾರಪೇಟೆ ಪೊಲೀಸರು ಕೆಲಸ ಮಾಡಿದ್ರೆ ಈ ರೀತಿಯ ಮರಣ ಮೃದಂಗ ಅಲ್ರಿ ಬೂದಿ ಆಗ್ಬಿಟ್ರಲ್ರಿ. 800 ಡಿಗ್ರಿ ಹತ್ತಿ ಉರಿದಿದೆ ಬಸ್ಸು. 800 ಡಿಗ್ರೀಸ್, 800 ಡಿಗ್ರಿನಲ್ಲಿ ಕಬ್ಬಣನೆ ಕರ್ಗೋಗುತ್ತೆ. ಇನ್ನು ಮನುಷ್ಯ ಬೂದಿ ಆಗಿಲ್ಲ ಅಂತ ಏನ್ ಗ್ಯಾರಂಟಿಯಲ್ಲಿ? ಇವತ್ತಿಗೆ ಟೋಟಲ್ 7 ಜನರು ಸತ್ತಿದ್ದಾರೆ. ಯಾವಾಗ ಎಚ್ಚೆತ್ಕೊಳ್ತೀರಾ? ಪ್ರಹ್ಲಾದ್ ಜೋಶಿ ಅವರೇ, ಬಿಜೆಪಿ ನಾಯಕರೇ, ಪ್ರತಿ ಬಾರಿ ಕರ್ನಾಟಕ ಬಿಜೆಪಿಗೆ ಅತಿ ಹೆಚ್ಚಿನ ಎಂಪಿಗಳನ್ನ ಗೆಲ್ಸುತ್ತೆ. ರಾಷ್ಟ್ರೀಯ ಹೆದ್ದಾರಿನ ಯಾಕೆ ಸೇಫ್ಟಿ ಮಾಡ್ತಾ ಇಲ್ಲ? ಬೆಂಗಳೂರಿಂದ ಬೆಳಗಾಂವರೆಗೂ 500 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕಿತ್ತೋಗಿದೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲ್ಲ, ರಿಫ್ಲೆಕ್ಟರ್ಸ್ ಹಾಕಲ್ಲ. ಆಮೇಲೆ ಟೋಲ್ ಗೇಟ್ ಕಂಪನಿಗಳವರು ವಸೂಲಿ ಮಾಡೋದ್ರಲ್ಲಿ ಎತ್ತಿದ ಕೈ ವಸೂಲಿ ಮಾಡ್ತಾರೆ. ಆ ಟೋಲ್ ಗೇಟ್ ಹತ್ರ ಗಬ್ಬು ವಾಸನೆ ಹೊಡಿತದೆ. ಇವನ್ ಟೋಲ್ ಗೇಟ್ ಹತ್ರನೇ ಗಲೀಜಿರ್ತದೆ. ಟೋಲ್ ಗೇಟ್ಗಳ ಹತ್ರನೇ ವಾಸನೆ ಹೊಡಿತದೆ. ಯೂನಿಫಾರ್ಮ್ ಹಾಕಲ್ಲ, ಐಡಿ ಹಾಕಲ್ಲ. ಮತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಅಸುರಕ್ಷಿತ ಹೆದ್ದಾರಿಯನ್ನ ನಿರ್ಮಾಣ ಮಾಡಿರೋ ಕೇಂದ್ರ ಸರ್ಕಾರ ಒಂದ್ ಕಡೆ ಆದ್ರೆ, ಅಲ್ರಿ ಇಲ್ಲಿ ಇವತ್ ಬೆಳಗ್ಗೆ ಮಾಧ್ಯಮದವ್ರು ತೋರಿಸ್ತಾ ಇದ್ರು, ಸೀ ಬರ್ಡ್ ಬಸ್ಸೋನು ಎಣ್ಣೆ ಹೊಡೆದು ಗಾಡಿ ಓಡಿಸಿದಾನೆ, ಬೆಳಗ್ಗೆ ಸಿಕ್ಕಾಕೊಂಡಿದ್ದಾನೆ. ಸೀ ಬರ್ಡ್ ಬಸ್ಸೋನು ಡ್ರೈವರ್ ಎಣ್ಣೆ ಹೊಡೆದು ಬೆಳಗ್ಗೆ ಸಿಕ್ಕಾಕೊಂಡಿದ್ದಾರೆ. ಮಾಧ್ಯಮದಲ್ಲಿ ಬರ್ತಾ ಇದೆ, ನಾನು ಕೂಡ ಶೇರ್ ಮಾಡಿದ್ದೀನಿ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಏನು ಪಾಠ ಕಲ್ತರು ಬಸ್ ಓನರ್ಗಳು, ಬಸ್ ಕಂಪನಿಗಳವರು, ಬಸ್ ಅನ್ನ ನಡೆಸುವಂತವ್ರು, RTO ಅಧಿಕಾರಿಗಳು, ಟ್ರಾಫಿಕ್ ಅವರು, ಸರ್ಕಾರ ಏನ್ ಪಾಠ ಕಲ್ತ್ರಿ? ಏನು ಪಾಠ ಕಲ್ತಿಲ್ಲ ಅಂದ್ಮೇಲೆ ನಾವ್ ಯಾರು ಮರ್ತಿಲ್ಲ. ಈ ಬಸ್ಸು ಬೂದಿಯಾದಂತ ವಿಚಾರ, ಬಸ್ಸಿನಲ್ಲಿ ನಮ್ಮ ನಾಗರಿಕರು ಬೂದಿಯಾದಂತ ವಿಚಾರ ನಾವು ಯಾರೂ ಕೂಡ ಮರ್ತಿಲ್ಲ. ಏನ್ ಎನ್ಫೋರ್ಸ್ಮೆಂಟ್ ಮಾಡಿದಿರಾ? ರೋಡ್ ಆ ರಸ್ತೆನ ಅದು ಅಲ್ರಿ. ಸತೀಶ್ ಜಾರಕಿಹೊಳಿ ತರ ನಾವು ಹೆಲಿಕಾಪ್ಟರ್ ತಗೊಳಕಾಗ್ತದ? ಕ್ಯಾನ್ ವಿ ಬೈ ಹೆಲಿಕಾಪ್ಟರ್? ಅಥವಾ DK ಶಿವಕುಮಾರ್ ತರ ನಾವೇನಾದ್ರೂ ಹೆಲಿಕಾಪ್ಟರ್ ತಗೊಂಡು ಓಡಕ್ಕಾಗತ್ತಾ? ನಮ್ಮ ಮುಖ್ಯಮಂತ್ರಿ ಓಡಾಡೋದು, ಸಿದ್ದರಾಮಯ್ಯನವರು ಓಡಾಡೋದು ಬರೀ ಪ್ರೈವೇಟ್ ಜೆಟ್ ಅಲ್ಲಿ. ಮೈಸೂರಿಂದ ಬರ್ಬೇಕಾದ್ರೂ ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ. ನಮ್ಗಂತ ಪುಣ್ಯ ಇಲ್ವಲ್ಲ, ನಮ್ಮ ಹತ್ರ ಅಂತ ಹಣ ಇಲ್ಲ, ಸಾಮಾನ್ಯ ಜನರ ಬಳಿ ಅಂತ ಹಣ ಇಲ್ಲ. ಹೋಗ್ಲಿ, ಸಾಮಾನ್ಯ ಜನರು ಓಡಾಡೋದು ರೈಲು, ರೋಡು. ಆ ರೋಡ್ಗಳನ್ನ ಕಿತ್ತಾಕಿ ಅಲ್ರಿ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಯವರು ಬೆಂಗಳೂರಿಂದ ಬೆಳಗಾಂವರೆಗೂ ಕಿತ್ತಾಕಿದಾರಲ್ಲ. ಯಾವತ್ತಾದ್ರೂ ಆಡಿಟ್ ಪ್ರಶ್ನೆ ಕೇಳಿದಾರ? ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಒಂದು ಲೆಟರ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕಿತ್ತಾಕಿದ್ರ? ಕಳೆದ 3 ವರ್ಷದಿಂದ ಹೆದ್ದಾರಿ ಈ ತರ ಹಾಳಾಗೋಗಿದೆ, ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಯಾಕೆ ಕಿತ್ತಾಕಿದ್ರಿ? ಎಷ್ಟು ಆಕ್ಸಿಡೆಂಟ್ ಆಗಿದೆ? ದೇರ್ ಆರ್ ಮೋರ್ ದನ್ 3000 ಆಕ್ಸಿಡೆಂಟ್ಸ್. 3000ಕ್ಕೂ ಹೆಚ್ಚು ಸಾವುಗಳಾಗಿದೆ ಒಂದು ವರ್ಷದಲ್ಲಿ. ಆಡಿಟ್ ಕೇಳಿ, ಟ್ರಾಫಿಕ್ ಅವ್ರನ್ನ, RTO ಅವ್ರನ್ನ ಆಡಿಟ್ ಕೇಳಬೇಕಾಗತ್ತೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಲ್ಲ ಬಸ್ ಮೇಲೆ ಒಂದು ಟ್ರಕ್ ಲಗೇಜ್, ಬಸ್ ಮೇಲೆ ಒಂದು ಕ್ಯಾಂಟರ್ ಟ್ರಕ್ ಅಷ್ಟು ಲಗೇಜ್ ಅನ್ನ ಈ ಬಸ್ ಮಾಫಿಯಾಗಳು ಹೊಡಿತಾರೆ ಅಂತಂದ್ರೆ, ಅದನ್ನ ಇವತ್ತು ಕಂಟ್ರೋಲ್ ಮಾಡಲ್ಲ ಅಂತಂದ್ರೆ, ಬೆಂಗಳೂರು ಪೊಲೀಸವ್ರಿಗೆ, ಕರ್ನಾಟಕದ ಪೊಲೀಸವ್ರಿಗೆ ವಿ ಆರ್ ಗೋಯಿಂಗ್ ಟು ವಾಚ್. ಇವತ್ತು ಸಂಜೆ ನಮ್ಮ ಟೀಮ್, ನಮ್ಮ ಕ್ಯಾಮ್ರಾಮನ್ಗಳು, ನಿಮ್ಗೆ ಗೊತ್ತೇ ಆಗಲ್ಲ, ನಮ್ಮ ಕ್ಯಾಮ್ರಾಮನ್ಗಳು ಗಾಂಧಿನಗರ ಸುತ್ತಾರೆ. ಅಲ್ಲೇನಾದ್ರೂ ಯಾವ್ದಾದ್ರು ಬಸ್ಸು ಲಗೇಜ್ ಹಾಕೊಂಡಿದ್ ಕಾಣಿಸಿದ್ರೆ, ನೀವು ಅದನ್ನ ಬಿಟ್ಟಿದ್ರೆ ನಿಮ್ಮ ಯೂನಿಫಾರ್ಮ್ ಅನ್ನ ಪುಕ್ಸಟ್ಟೆಯಾಗಿ ನಾವು ಬಿಚ್ಚಿಸ್ತೀವಿ. ವಿ ವಿಲ್ ಎನ್ಶ್ಯೂರ್ ಯುವರ್ ಯೂನಿಫಾರ್ಮ್ ಇಸ್ ಡೌನ್. ಗೊರಗೊಂಡೆಪಾಳ್ಯದಲ್ಲಿ ಇವತ್ತು ಸಂಜೆ ಗೊರಗೊಂಡೆಪಾಳ್ಯದಲ್ಲಿ ನಮ್ಮ ಕ್ಯಾಮ್ರಾಮನ್ಗಳು ಡಿಪ್ಲೋ ಆಗಿರ್ತಾರೆ. ನೆಲಮಂಗಲ ಟೋಲ್ ಗೇಟ್ ಹತ್ರ ಡಿಪ್ಲೋ ಆಗಿರ್ತಾರೆ. ಒಂದು ಬಸ್ ಆದ್ರೂ ಬೆಂಗಳೂರು ಬಿಡಬೇಕಾದ್ರೆ ಲಗೇಜ್ ಹಾಕೊಂಡು ಬಿಟ್ರೆ, RTO ಅಧಿಕಾರಿಗಳ, ಟ್ರಾಫಿಕ್ ಸಂಬಂಧಪಟ್ಟಂತ ಜುಡಿಷಿಯಲ್ ಟ್ರಾಫಿಕ್ ಅವರ ನಿಮ್ಮ ಬಟ್ಟೆಯನ್ನ ಪುಕ್ಸಟ್ಟೆಯಾಗಿ ಟ್ರೂ ಲೈಫ್ ನ್ಯೂಸ್ ಸಿಬ್ಬಂದಿ ಬಿಚ್ಚಿಸ್ತೀವಿ. ವಿ ವಿಲ್ ಎನ್ಶ್ಯೂರ್ ಯು ಆರ್ ಸಸ್ಪೆಂಡೆಡ್, ಡಿಸ್ಮಿಸ್ಡ್. ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಇಷ್ಟೆಲ್ಲ ಆದ್ಮೇಲೂ ಕೂಡ ಇಷ್ಟೆಲ್ಲ ಆಗಿದೆ. ಸಜೀವವಾಗಿ 7 ಜನ ಸತ್ತು ಹೋಗಿದ್ದಾರೆ. ಪೊಲೀಸ್ ಎಚ್ಚೆತ್ಕೊಂತ ಇಲ್ಲ, RTO ಎಚ್ಚೆತ್ಕೊಂತ ಇಲ್ಲ, ಸರ್ಕಾರ ಎಚ್ಕೊಂತ ಇಲ್ಲ. ಸಿದ್ದರಾಮಯ್ಯ ಭಾಷಣ ಮಾಡ್ತಾನ್ರಿ. ಸಿದ್ದರಾಮಯ್ಯನವ್ರೆ, ಭಾಷಣ ಮಾಡಕ ನಿಮ್ಮನ್ನ CM ಮಾಡಿರೋದು, ಎನ್ಫೋರ್ಸ್ಮೆಂಟ್ ಮಾಡಕ್ಕೆ. ಏನ್ ಮಾಡ್ತಾ ಇದ್ದಾನೆ? ಸರ್ಕಾರದ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಏನ್ ಗೆಣಸ್ಕಿಳ್ತಾ ಇದ್ದಾನ? ಒಬ್ಬ IAS ಆಫೀಸರ್ ಆಗಿ ಡೈರೆಕ್ಷನ್ಸ್ ಯಾಕೆ ಕೊಟ್ಟಿಲ್ಲ RTO ಅವ್ರಿಗೆ? ಟ್ರಾನ್ಸ್ಪೋರ್ಟ್ RTO ಕಮಿಷನರ್ ಏನ್ ಮಾಡ್ತಾ ಇದ್ದಾನೆ? ಇಷ್ಟೆಲ್ಲ ಆದ್ರೂ
ಸೀಬರ್ಡ್ ಅವರು ಬೆಳಗ್ಗೆ ಕುಡಿದು, ಸೀಬರ್ಡ್ ಡ್ರೈವರ್ ಕುಡಿದು ಸಿಕ್ಕಾಕೊಂಡಿದ್ದಾನೆ. ಸೀಬರ್ಡ್ ಕಂಪನಿಯವರು ಡ್ರೈವರು ಕುಡಿದು ಗಾಡಿ ಓಡಿಸ್ತಾ ಇದ್ದಾನೆ. ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ, ಆಕ್ಸಿಡೆಂಟ್ ಆಗ್ದಿರಾ, ಕೈಲಾಸಕ್ಕೆ ಹೋಗ್ದಿರಾ ಗೋಕರ್ಣಕ್ಕೆ ಹೋಗ್ತಾರ ಅವರು. ಸೀಬರ್ಡ್ ಕಂಪನಿಯವರು ಎಲ್ಲ ಶರ್ಮಾ, VRL, ನೋ ಡೌಟ್. ನಮಗ್ ಬೇಕಾಗಿರೋದು ನಾವು ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದು ಸೇವೆಗೆ ಟ್ಯಾಕ್ಸ್ ಕಟ್ತೀವಿ. ಸೇವೆಗೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಸುರಕ್ಷಿತವನ್ನ ಅಳವಡಿಸಬೇಕಾದ್ದು, ಮೇಂಟೈನ್ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ ಕೆಲಸ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ, ಒಂದು ಫಿಲಂ ಇತ್ತು, ಅಂಬಿ ನಿನಗೆ ವಯಸ್ಸಾಯ್ತು ಅಂತ. ಈಗ ನಾವು ಒಂದು ಹೇಳ್ಬೇಕಾಗತ್ತೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ, ನಿಮಗೆ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾವು ಬೇರೆ ಪದ ಬಳಸಬೇಕಾಗಿತ್ತು, ನೀವು ಹಿರಿಯರು, ನನಗೂ ಕೂಡ ಪರ್ಸನಲ್ ಗೊತ್ತಿರೋರು, ನಾನು ಆ ಪದನ ಬಳಸಕ್ಕಾಗಲ್ಲ, ತೊಲಗೋ ಅಂತ ಹೇಳ್ಬೇಕಾಗಿತ್ತು. ಬಟ್ ನಿಮ್ಮ ವಯಸ್ಸಲ್ಲಿ ದೊಡ್ಡವರಿಂದ ನಾವು ತೊಲಗೋ ಅಂತ ಹೇಳಕ್ಕಾಗಲ್ಲ. ವಾಟ್ ಡು ಯು ಥಿಂಕ್? ನಾವೆಲ್ಲ ಏನು ನಮ್ಮ ಮರಣ ಸಾಕ್ಷ್ಯವನ್ನ ಸರ್ಕಾರ, ನ್ಯಾಷನಲ್ ಹೈವೇ, ಬಸ್ಗಳು, ಟ್ರೈನ್ಗಳು, ಇದಕ್ಕೋಸ್ಕರ ನಮ್ಮ ಪ್ರಾಣ ರೆಡಿಯಾಗಿ ಮಾಡ್ಕೊಬೇಕಾ? ಅಂದ್ರೆ ನಮ್ಮ ಪ್ರಾಣನ ಯಾವಾಗ ಬೇಕಾದ್ರೆ ತೆಗಿಬಹುದು, ಸಾಮಾನ್ಯ ಜನರ ಪ್ರಾಣವನ್ನ ಯಾವಾಗ ಬೇಕಾದ್ರೆ ತೆಗಿಬಹುದು. ಉಪ್ಪಾರ್ಪೇಟೆ ಟ್ರಾಫಿಕ್, ಉಪ್ಪಾರ್ಪೇಟೆ ಕ್ರೈಮ್, ಗಾಂಧಿನಗರದಲ್ಲಿ ಬಿಡೋ ಬಸ್ಸುಗಳು ಯಾವುದಾದ್ರೂ, ಬೆಂಗಳೂರಿನ ಬಿಡೋ ಯಾವುದಾದ್ರೂ ಬಸ್ಸು ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಡ್ರೈವರ್ ಮೇಲೆ ಲಗೇಜ್ ಹಾಕೊಂಡು ಬಿಟ್ರೆ ನಿಮ್ಮ ಯೂನಿಫಾರ್ಮ್ ಅನ್ನ ಪುಗ್ಸಟ್ಟೆ ಆಗಿ ನಾವು ಬಿಚ್ಚಿಸ್ತೀವಿ. ವಿ ವಿಲ್ ಎನ್ಶ್ಯೂರ್ ಯು ಆರ್ ಅನ್ಡ್ರೆಸ್ಡ್. ಅಂದ್ರೆ ಸಸ್ಪೆನ್ಷನ್ ನಿಮಗೆ ಬರ್ದಿಟ್ಟ ಖಚಿತ. ನಮ್ಮ ಕ್ಯಾಮ್ರಾಮನ್ಗಳ ಕ್ಯಾಮ್ರಾಗೆ ಏನಾದ್ರೂ ನೀವು ಸಿಕ್ಕಾಕೊಂಡ್ರೆ, ಆ ಬಸ್ ಯಾವ್ದಾದ್ರು ಲಗೇಜ್ ಹಾಕೊಂಡು ಹೋಗಿದ್ದು ಗೊತ್ತಾಯ್ತು ಅಂತಂದ್ರೆ ನಮಗ್ ಬೇಕಾಗಿಲ್ಲ. ನೀವು ಸಂಬಳ ಕೆಲಸ ಮಾಡ್ತಿರೋ ಅಥವಾ ಕರ್ನಾಟಕದ ಜನತೆ ಗೊತ್ತಿರಲಿ, ಕರ್ನಾಟಕದಲ್ಲಿ 3.5 ಲಕ್ಷ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಲಕ್ಸುರಿ ಬಸ್ಗಳಿವೆ, ಡಿಫರೆಂಟ್ ಸೆಗ್ಮೆಂಟ್. ಬಟ್ ಎಲ್ಲರೂ ಕೂಡ ಲಂಚ ಕೊಡ್ತಾರೆ. 3.5 ಲಕ್ಷ ಬಸ್ಸುಗಳು, ಒಂದೊಂದು ಬಸ್ಸಿಂದ 10,000 RTO ಮತ್ತೆ ಟ್ರಾಫಿಕ್ ಅವರು ವಸೂಲಿ ಆಗ್ತಾರೆ. ಒಂದು ತಿಂಗಳಿಗೆ 350 ಕೋಟಿ ಲಂಚ RTO ಇಲಾಖೆಗೆ, ಟ್ರಾಫಿಕ್ ಅವ್ರಿಗೆ ಈ ಲಕ್ಸುರಿ ಬಸ್ಗಳಿಂದ ಬಂದು ಬೀಳುತ್ತೆ. ಕರ್ನಾಟಕದಲ್ಲಿ 3.5 ಲಕ್ಷ ಲಕ್ಸುರಿ ಪ್ರೈವೇಟ್ ಬಸ್ಗಳಿವೆ. ಈ ಪ್ರೈವೇಟ್ ಬಸ್ಸುಗಳು ಪ್ರತಿ ತಿಂಗಳು ಮೇಲೆ ಪಾರ್ಸಲ್ ಹೊಡೆಯೋದು. ಒಂದು ಟ್ರಕ್ ಲೋಡ್ ಮೇಲೆ ಪಾರ್ಸಲ್ ಇರುತ್ತೆ. ಅದರಲ್ಲಿ ಎಣ್ಣೆ, ಅದರಲ್ಲಿ ಸ್ಯಾನಿಟೈಸರ್, ಅದರಲ್ಲಿ ಟಾಯ್ಲೆಟ್ ಪೇಪರ್ಗಳು, ಅದರಲ್ಲಿ ಬುಕ್ಗಳು, ರಬ್ಬರು, ಕೇಬಲ್ಲು, ಇವ್ರ ಅಜ್ಜಿ ತಲೆ ಎಲ್ಲ ಅದನ್ನ ಹಾಕೊಂಡು ಹೋಗ್ತಾರೆ. ಬೆಂಕಿ ಹತ್ಕೊಂಡ್ರೆ ನೀವು ಉಂಡೆ ಆಗ್ಬಿಡ್ತೀರ ಒಳಗಡೆ. ಯಾವುದೇ ಕಾರಣಕ್ಕೂ ತಲೆ ಮೇಲೆ ಪಾರ್ಸಲ್ ಇರುವಂತ ಯಾರೇ ಪಾರ್ಸಲ್ ಹಾಕಿದ್ರು ಇಮಿಡಿಯೇಟ್ ಆಗಿ 100 ಫೋನ್ ಮಾಡಿ. ನಾವು ಪ್ಯಾಸೆಂಜರ್ಸ್ ಅಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಯಾವುದೇ ಪ್ರೈವೇಟ್ ಬಸ್ಸು ಮೇಲೆ ಪಾರ್ಸಲ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಫೋಟೋ ತೆಗೆದು ಯು ಕ್ಯಾನ್ ಸೆಂಡ್ ಅಸ್ ನಮ್ಮ ವಾಟ್ಸ್ಆಪ್ ನಂಬರ್ಗೆ 9845500932. ನಾನೀಗ ಮೇಲೆ ಹಾಕ್ತೀನಿ. ವಿ ವಾಂಟ್ ಪೀಪಲ್ ಟು ಇನ್ವಾಲ್ವ್. ನೀವುಗಳ ಇನ್ವಾಲ್ವ್ಮೆಂಟ್ ಆಯ್ತು ಅಂತಂದ್ರೆ ಇವ್ರುಗಳನ್ನ ಬುದ್ಧಿ ಕಲ್ಸಕ್ಕೆ ದೊಡ್ಡ ವಿಚಾರನೇ ಅಲ್ಲ. 4 ದಿವಸ ಆಯ್ತು, ಒಂದು ಮಾನವೀಯತೆಗೋಸ್ಕರ ಆದ್ರೂ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವರ ಸರ್ಕಾರ ಮಾನವೀಯತೆಗೆ ಒಂದು FIR ರಿಜಿಸ್ಟರ್ ಮಾಡಿಲ್ಲ ರೀ. ನಾವು ಸಾಮಾನ್ಯ ಜನ ಮಾಡಿದ್ರೆ, ನಾವು ಒಂದು ವಿಡಿಯೋ ಮಾಡಿದ್ರೆ ಈ ಹಲ್ಕಟ್ ನನ್ನ ಮಕ್ಕಳು ನಮ್ಮ ಮನೆಗೆ ಸರ್ಚ್ ವಾರೆಂಟ್ ಎತ್ಕೊಂಡ್ ಬರ್ತಾರೆ. 7 ಜನರ ಮರಣ ಮೃದಂಗ ಮಾಡಿದ್ದಾರೆ. RTO ಅವ್ರ ತಪ್ಪು, ಟ್ರಾಫಿಕ್ ಅವ್ರ ತಪ್ಪು, ನ್ಯಾಷನಲ್ ಹೈವೇ ಟೋಲ್ ಗೇಟ್ ಅವ್ರ ತಪ್ಪು, ಇವ್ರ ತಪ್ಪುಗಳಿಗೆ 7 ಜನ ಸತ್ತಿದಾರಲ್ಲ. 7 ಜನರನ್ನ ಪ್ರಾಣ ತೆಗೆದಿದ್ದಕ್ಕೆ ಕೇಂದ್ರ ಸರ್ಕಾರ 2 ಲಕ್ಷ, ರಾಜ್ಯ ಸರ್ಕಾರ 2 ಲಕ್ಷ ಅಲ್ರಿ. ಸಾಮಾನ್ಯ ಜನರ ಪ್ರಾಣವನ್ನ ತೆಗೆದಿದ್ದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋದು 2 ಲಕ್ಷ. ಕರ್ನಾಟಕದಲ್ಲಿ ಸಾಮಾನ್ಯ ಜನರ ಪ್ರಾಣದ ಬೆಲೆ ಕೇವಲ ಅದು ಕೂಡ ಸೇಲ್ 2 ಲಕ್ಷ ರೂಪಾಯಿ. ಒಬ್ಬ ಸಾಮಾನ್ಯ ಜನರ ಸಾವಿನ ಬೆಲೆ. ಅವ್ರ ಆ 2 ಲಕ್ಷ ತಗೊಂಡು ಅವ್ರ ಅಪ್ಪ ಇಲ್ಲ ಅಂದ್ರೆ, ಅವ್ರ ಅಮ್ಮ ಇಲ್ಲ ಅಂದ್ರೆ ಆ 2 ಲಕ್ಷದಲ್ಲಿ ಜೀವನವನ್ನ ಸಾಗಿಸಲು ಸಾಧ್ಯವೇ? ಗವರ್ಮೆಂಟ್ 1 ಕೋಟಿ ರೂಪಾಯಿ ಕಾಂಪನ್ಸೇಟ್ ಮಾಡಬೇಕು. ರಾಜ್ಯ ಸರ್ಕಾರ 1 ಕೋಟಿ ಕಾಂಪನ್ಸೇಟ್ ಮಾಡಬೇಕು.
ಕೇಂದ್ರ ಸರ್ಕಾರ 1 ಕೋಟಿ ಕಾಂಪನ್ಸೇಷನ್ ಮಾಡಬೇಕು. ಇವೆರಡಕ್ಕೂ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನೀವಿಬ್ಬರ ಮೇಲೆ ಕೊಲೆ ಪ್ರಕರಣವನ್ನ ದಾಖಲು ಮಾಡಬೇಕಾಗತ್ತೆ. ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಡಿಜಿಪಿ, ಸಂಬಂಧಪಟ್ಟ ನೀವು ಎಲ್ಲಾ ಪೊಲೀಸರಿಗೂ ಲಂಚ ಹೋಗುತ್ತೆ. ಬೆಂಗಳೂರಿಂದ ಬೆಳಗಾಂವರೆಗೂ ಪೂರ್ತಿ ಲಂಚ ತಗೊಂಡು ಈ ಬಸ್ಗಳನ್ನ, ಈ ಕುಡುಕರನ್ನ, ಡ್ರೈವರ್ಗಳು ಕುಡ್ದಿರ್ತಾರೆ, ಎಲ್ಲರೂ ಅಲ್ಲ, ಮ್ಯಾಕ್ಸಿಮಮ್ ನಂಬರ್ ಆಫ್ ಡ್ರೈವರ್ಸ್ ಕುಡ್ದೆ ಓಡಿಸೋದು. ಯೂನಿಫಾರ್ಮ್ ಹಾಕಲ್ಲ, ID ಕಾರ್ಡ್ ಹಾಕಲ್ಲ. ನೀವ್ ಎಲ್ಲಿ ಟೆಸ್ಟ್ ಮಾಡ್ತೀರಾ? ಇನ್ನ ಬೆಂಗಳೂರಲ್ಲಿ ಎಷ್ಟು ಪಾಯಿಂಟ್ ಇದೆ? ನೆಲಮಂಗಲ ಇದೆ. ಪ್ರತಿಯೊಂದು ಟೋಲ್ ಗೇಟ್ ಅಲ್ಲಿ ನೈಟ್ ಡ್ಯೂಟಿ ಟ್ರಾಫಿಕ್ ಅವರು ಮತ್ತೆ ಸಂಬಂಧಪಟ್ಟಂತ ಜಿಲ್ಲಾ ಪೊಲೀಸ್ ಅವರು, RTO ಅವರು ಈ ಬಸ್ಗಳನ್ನ ಚೆಕ್ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಯಾವತ್ತು ಎನ್ಫೋರ್ಸ್ಮೆಂಟ್ ಮಾಡ್ತೀರಾ? ಕಲೆಕ್ಷನ್ ಮಾಡಿಕೊಂಡು RTO ಅವರು ಮಲ್ಕಣದಲ್ಲ. RTO ಅವರು, ಟ್ರಾಫಿಕ್ ಅವರು, ಇವಾಗ ಹಾವೇರಿ ಜಿಲ್ಲೆ ಪೊಲೀಸ್ ಅವರು ಸಂಬಂಧಪಟ್ಟಂತ ಟೋಲ್ ಗೇಟ್ ಹತ್ರ ಬಸ್ಗಳ ಹತ್ರ ಡ್ರೈವರ್ಗಳನ್ನ ID ಕಾರ್ಡ್ ಹಾಕಿದಾರಾ, ಯೂನಿಫಾರ್ಮ್ ಹಾಕಿದಾರಾ, ಕುಡ್ದಿದಾರಾ ಚೆಕ್ ಮಾಡ್ರಲ್ಲೇ, ಚೆಕ್ ಮಾಡ್ರಿ. ಇಲ್ಲ ನಿಮ್ಮನ್ನ ಚೆಕ್ ಮಾಡ್ಬೇಕಾಗತ್ತೆ ನಾವು. ವಾಟ್ ಯು ಥಿಂಕ್? 7 ಜನರ ಸಾವು, ಮರಣ ಮೃದಂಗ ಅಷ್ಟು ಈಸಿನಾ? ನಿಮ್ಮ ಮನೆಯಲ್ಲಿ ನಿಮ್ಮ RTO ಅಧಿಕಾರಿಗಳು, ನಿಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಅಥವಾ ರಾಮಲಿಂಗ ರೆಡ್ಡಿ ಅವ್ರ ಮನೆಯಲ್ಲೋ ಇದೇ ರೀತಿ ಜನ ಸತ್ತಿದ್ರೆ ಇದೇ ರೀತಿ ಪ್ರತಿಕ್ರಿಯೆ ಬರ್ತಾ ಇತ್ತಾ? ಉಪ್ಪಾರಪೇಟೆ ಪೊಲೀಸ್ ಅವರ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಸ್ಗಳು ಗಾಂಧಿನಗರದಿಂದ ಬಿಡ್ತಾರೆ. ನಿಮ್ಮ ಯೂನಿಫಾರ್ಮ್ ಅನ್ನ ಪುಕ್ಸಟ್ಟೆಯಾಗಿ ಬಿಚ್ಚಿಸ್ತೀವಿ. ನಮ್ಮ ಕ್ಯಾಮ್ರಾಮನ್ಗಳು ಇವತ್ತಿಂದ ವಿ ವಿಲ್ ಡಿಪ್ಲಾಯ್ ದೆಮ್. ಗಾಂಧಿನಗರದಲ್ಲಿ ಯಾವ ಬಸ್ಸು ಮೇಲೆ ಪಾರ್ಸಲ್ ಹಾಕೊಂಡು ಹೋಗುತ್ತೆ ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡ್ಕೊಳ್ತಾರೆ. ಯಾವ ಬಸ್ಸು ಡ್ರೈವರ್ಗಳು ಯೂನಿಫಾರ್ಮ್ ಹಾಕಲ್ಲ, ID ಕಾರ್ಡ್ ಹಾಕಲ್ಲ, ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸೋದು, ಆಕ್ಸಿಡೆಂಟ್ ಆಗಿ ಕೈಲಾಸಕ್ಕೆ ಹೋಗ್ತೀರಾ? ಇನ್ನೇನ್ ಗೋಕರ್ಣಕ್ಕೆ ಹೋಗ್ತಾರೆ ಅವರು? ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಓಟ್ ಹಾಕಿರೋ ಬಿಜೆಪಿಯವರು ಕೆಲಸ ಮಾಡಲ್ಲ. ಕಾಂಗ್ರೆಸ್ ಅವರಂತೂ ಬರೀ ಈಗ ಬಿಜೆಪಿ ಅವ್ರನ್ನ ಬೈಕಂಡೇ ಓಡಾಡೋದು ಕಾಂಗ್ರೆಸ್ ಕೆಲಸ. ಒಬ್ಬ ಮುಖ್ಯಮಂತ್ರಿಯಾಗಿ ನಾನ್ ನೋಡ್ಕೊಳ್ತೀನಿ. RTO ಅಧಿಕಾರಿಗಳು ಬಸ್ಗಳ ಮೇಲೆ ಪಾರ್ಸಲ್ ಹಾಕದಂಗೆ ನಾನು RTO ಅಧಿಕಾರಿಗಳಿಗೆ, RTO ಕಮಿಷನರ್ಗೆ ಮತ್ತೆ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗೆ ನಾನು ಆದೇಶ ಮಾಡಿದ್ದೀನಿ. ಐ ವಿಲ್ ಎನ್ಫೋರ್ಸ್ ಅಂತ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಲ್ಲ. ಅಯ್ಯೋ, ನೀವು ವೈಲೇಟ್ ಮಾಡ್ಬಿಟ್ಟಿದ್ದೀರಾ, ಸ್ವಲ್ಪ ಸುರಕ್ಷಿತ. ಏನು ಅವ್ರೇನ್ ಮಕ್ಕಳ ಅಲ್ಲ? ಸಿದ್ದರಾಮಯ್ಯ ಹೆಂಗ್ ಹೇಳ್ತಾರೆ ಅಂತಂದ್ರೆ ಬಸ್ಸವರು ಸುರಕ್ಷಿತ ಅಲ್ರಯ್ಯ. ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿರೋದು ಗೆಣಸ್ ಕೀಳಾಕ. ಒಬ್ಬ ಮುಖ್ಯಮಂತ್ರಿ ಅಡ್ವೈಸ್ ಅಲ್ಲ, ಯು ಹ್ಯಾವ್ ಟು ಆರ್ಡರ್. CM ಸಿದ್ದರಾಮಯ್ಯನವ್ರೆ, ನಿಮ್ಮ ಜಾಗದಲ್ಲಿ ನಾನ್ ಕೂತ್ಕೊಂಡಿದ್ರೆ 1 ನಿಮಿಷ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ, RTO ಅವ್ರನ್ನ, ಟ್ರಾಫಿಕ್ ಅವ್ರನ್ನ ಮತ್ತೆ ಲಾ ಅಂಡ್ ಆರ್ಡರ್ನ, ಯಾಕಂದ್ರೆ ಎಷ್ಟೋ ಕಡೆ ಲಾ ಅಂಡ್ ಆರ್ಡರ್ ಅವರೇ ಕೆಲಸ ಮಾಡ್ತಾರೆ, ಟ್ರಾಫಿಕ್ ಅವ್ರ ಕೆಲಸ ಪ್ರತಿ ಟೋಲ್ ಗೇಟ್ ಅಲ್ಲೂ ನಾನ್ ಡಿಪ್ಲಾಯ್ ಮಾಡಿಸ್ತಾ ಇದ್ದೆ. ಸಿದ್ದರಾಮಯ್ಯನವರೇ, ನಿಮಗೂ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಯಾವ ಜವಾಬ್ದಾರಿ ಹೊರ್ತಾ ಇದ್ದೀರಿ ನೀವು ಭಾಷಣ ಮಾಡಕ ಇರೋದು? ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ RTO ಅಧಿಕಾರಿಗಳಿಗೆ ಆ ಟೋಲ್ ಗೇಟ್ ಅಲ್ಲಿ ಚೆಕ್ ಮಾಡ್ರೋ ಬೇವರ್ಸಿಗಳ ಅಂತ ಹೇಳಕ್ಕಾಗಲ್ವಾ? ಆ ಸಂಬಂಧಪಟ್ಟಂತ ಟ್ರಾಫಿಕ್ ಅವ್ರಿಗೆ ಟೋಲ್ ಗೇಟ್ ಅಲ್ಲಿ ಚೆಕ್ ಮಾಡ್ರು ಅಂತ ಹೇಳಕ್ಕಾಗಲ್ಲ? ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಬಿಡೋದು ಮ್ಯಾಕ್ಸಿಮಮ್ ಕಲೆಕ್ಷನ್ ಉಪ್ಪಾರಪೇಟೆ ಅವ್ರು ಮಾಡ್ಕೊಂತಾರೆ. ಆ ಉಪ್ಪಾರಪೇಟೆ ಆ ಗಲೀಜ್ ತಿನ್ನೋ, ಆ ಗೊಬ್ಬರ ತಿನ್ನೋ ಆ ಲಾ ಅಂಡ್ ಆರ್ಡರ್, ಆ ಟ್ರಾಫಿಕ್ ಅವರು ಹೊಟ್ಟೆಗೆ ಏನೋ ತಿಂತೀರಾ? ಗಾಂಧಿನಗರದಲ್ಲಿ ಬಸ್ಗಳು ಬಿಡಬೇಕಾದ್ರೆ ಲಗೇಜ್ ಹಾಕೊಂಡು, ಎಣ್ಣೆ ಹೊಡ್ಕೊಂಡು, ಏನೋ ತಿನ್ಬಾರ್ದ ತಿನ್ಕೊಂಡು ಹೆಂಗೋ ಬಿಡ್ತಾರೆ ಇವರು. ಹೆಂಗೋ ನೀವು ಅಲೋ ಮಾಡ್ತೀರಾ? RTO ಅಧಿಕಾರಿಗಳು ಗಾಂಧಿನಗರದಲ್ಲಿ ಯಾಕೆ ರೇಡ್ ಮಾಡಿಲ್ಲ? ಎಷ್ಟು ಕೋಟಿ ಲಂಚ ತಗೊಂತೀರಾ? 350 ಕೋಟಿ ಲಂಚ ಬರ್ತದಂತೆ. ಲಂಚದಲ್ಲಿ ಜೀವನ ಮಾಡೋ ಬೇವರ್ಸಿಗಳ RTO ಮತ್ತೆ ಟ್ರಾಫಿಕ್ ಅವ್ರು ಏನಕ್ಕೋ ನೀವಿರೋದು? ಗಾಂಧಿನಗರದಲ್ಲಿ ಅತಿ ಹೆಚ್ಚಿನ ಬಸ್ಸು ಬೆಂಗಳೂರು ಬಿಡ್ತದೆ. ಅಲ್ಲಿ ಬಿಡೋ ಬಸ್ಸುಗಳೆಲ್ಲ ಲಗೇಜ್ ಹಾಕಿರ್ತಾರೆ. ಅಲ್ಲಿ ಬಿಡೋ ಬಸ್ಸುಗಳಲ್ಲಿ ಮ್ಯಾಕ್ಸಿಮಮ್ ಡ್ರೈವರ್ಗಳು ತಿನ್ಕೊಂಡು ಪೋಟ್ಕೊಂಡು ಗಾಡಿ ಓಡಿಸ್ತಾರೆ. ಯೂನಿಫಾರ್ಮ್ ಹಾಕಲ್ಲ, ಇದು ID ಕಾರ್ಡ್ ಹಾಕಲ್ಲ. ಬಸ್ ಮೇಲೆ 1-2 ಟ್ರಕ್ ಡೀಸೆಲ್, ಪೆಟ್ರೋಲು, ಆಯಿಲ್, ರಬ್ಬರು, ಕೇಬಲ್, ಪೇಪರ್ ತುಂಬಿಕೊಂಡು ಅದಕ್ಕೆ ಬೆಂಕಿ ಬಿದ್ರೆ ಅದ್ರ ಹೊರಡೆ ಇರೋರು ಡಮಾರ್. ಇದು RTO ಅಧಿಕಾರಿಗಳು ಎಷ್ಟು ಬಸ್ಸನ್ನ ಸೀಸ್ ಮಾಡಿದಿರಾ?
ನಿನ್ನೆ ನೈಟು ನಾವು ಶೂಟ್ ಮಾಡಿಸಿದ್ದೀವಿ. ನಿನ್ನೆ ನೈಟು ನಮ್ಮ ಕ್ಯಾಮ್ರಾಮೆನ್ಗಳು ಗೊರಗೊಂಟೆಪಾಳ್ಯ ನೆಲಮಂಗಲ ಟೋಲ್ ಗೇಟ್ ಹತ್ರ ಶೂಟ್ ಮಾಡಿದ್ದೀವಿ. ವಿ ವಿಲ್ ಶೋ, ನಾವು ತೋರಿಸ್ತೀವಿ. ಈ ಒಂದು ಬಸ್ಸಲ್ಲಿ ಸುಟ್ಟು ಬೂದಿಯಾದಂತ ಪ್ರಕರಣದ ಮೇಲೆ ಯಾವುದೇ ರೀತಿಯ ಸರ್ಕಾರದ ಇಂಪ್ಯಾಕ್ಟ್ ಆಗಿಲ್ಲ. ಸತ್ತೋರ್ಗೆ 2 ಲಕ್ಷ ಕೊಟ್ಟು ಕೈ ತೊಳ್ಕೊಳೋ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಖ್ಯಮಂತ್ರಿ ಆದವರು ಆದೇಶ ಮಾಡಬೇಕೇ ಹೊರತು ಎಲ್ಲ ಫಾಲೋ ಮಾಡ್ರಪ್ಪ. ಅಲ್ಲಪ್ಪ, ಇದನ್ನ ಹೇಳಕ ನಿನ್ನ ಮುಖ್ಯಮಂತ್ರಿ ಮಾಡಿರೋದು. ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಿರಿ ರೇ ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ, ಅರ್ಥ ಆಯ್ತಾ? ಯಾವ್ದೋ ಪ್ರೈವೇಟ್ ಬಸ್ಸಿನ ನೀವು ಮ್ಯಾನೇಜರ್ ಅಲ್ಲ. ನೀವು ಆತರ ಹೇಳಕ್ಕೆ ಆದೇಶ ಮಾಡ್ಬೇಕ್ರಿ. ನಿಮ್ಮ ಜಾಗದಲ್ಲಿ ನಾನಿದ್ರೆ RTO ಅಧಿಕಾರಿಗಳನ್ನ ಪ್ರತಿ ಟೋಲ್ ಗೇಟ್ ಅಲ್ಲೂ ಡಿಪ್ಲಾಯ್ ಮಾಡ್ತಾ ಇದ್ದೆ. ಸಂಬಂಧಪಟ್ಟಂತ ಜಿಲ್ಲಾ ಪೊಲೀಸರು ಪ್ರತಿ ಟೋಲ್ ಗೇಟ್ ಅಲ್ಲಿ ಬೆಂಗಳೂರಿಂದ ಬೆಳಗಾಂ, ಬೆಂಗಳೂರಿಂದ ಕಾರವಾರ, ದೇ ಶುಡ್ ಬಿ ಡಿಪ್ಲಾಯ್ಡ್. ಬಸ್ಗಳು ಚೆಕ್ ಆಗ್ಬೇಕು. ಎಣ್ಣೆ ಹೊಡೆದವ್ರ, ಆಲ್ಕೋಹಾಲ್ ಕುಡ್ದವ್ರ, ಅವನಿಗೆ ತಲೆ ನೆಟ್ಟಿಗಿದ್ಯಾ, ಯೂನಿಫಾರ್ಮ್ ಹಾಕವನ, ID ಕಾರ್ಡ್ ಹಾಕವನ, ಬಸ್ ಮೇಲೆ ಲಗೇಜ್ ಇದೆಯಾ, ಪ್ಯಾಸೆಂಜರ್ ಲಗೇಜ್ ಬಿಟ್ಟು ಬೇರೆ ಲಗೇಜ್ ಎಷ್ಟು ತುಂಬಿದ್ದಾರೆ, ಆ ಲಗೇಜ್ ಅಲ್ಲಿ ಬಾಂಬ್ ಇದೆಯಾ, ಆ ಲಗೇಜ್ ಅಲ್ಲಿ ಗನ್ ಇದೆಯಾ, ಆ ಲಗೇಜ್ ಅಲ್ಲಿ ಪೇಪರ್ ಇದೆಯಾ, ಆ ಲಗೇಜ್ ಅಲ್ಲಿ ಪಾರ್ಸಲ್ ಇದೆಯಾ, ಆ ಪಾರ್ಸಲ್ ಇಂದ ನಿಮಗೆ ದುಡ್ಡು ಬರ್ತಾ ಇದೆ, ನೀವುಗಳು ಚೆಕ್ ಮಾಡಲ್ಲ. ನಿನ್ನೆ ನೈಟ್ ನಾವು ಶೂಟ್ ಮಾಡಿಸಿದೀವಿ. ವಿ ಹ್ಯಾವ್ ಕ್ಲಿಪ್ಪಿಂಗ್ಸ್, ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ. ಗಾಂಧಿನಗರದ್ದು ಮತ್ತೆ ನೆಲಮಂಗಲ ಟೋಲ್ ಗೇಟ್ ಹತ್ರ ಮತ್ತೆ ಯಶವಂತಪುರ ನಮ್ಮ ಕ್ಯಾಮ್ರಾಮನ್ಗಳು ಶೂಟ್ ಮಾಡಿದ್ದಾರೆ. ವಿ ಹ್ಯಾವ್ ಕ್ಲಿಪ್ಪಿಂಗ್, ನಮ್ಮ ಹತ್ರ ಪ್ರೂಫ್ ಇದೆ. ಆ ಬಸ್ಸು ಸುಟ್ಟು 7 ಜನರನ್ನ ಹತ್ಯಾಕಾಂಡ ಮಾಡಿದ್ರು ಕೂಡ ಬಸ್ಸುಗಳವರು ಪಾರ್ಸಲ್ ಹೊಡಿತಾ ಇದ್ದಾರೆ. ಬಸ್ಸುಗಳ ಡ್ರೈವರ್ ಕುಡಿದು ಗಾಡಿ ಓಡಿಸ್ತಾ ಇದ್ದಾರೆ. ಏನಕ್ಕೋಸ್ಕರ ಸರ್ಕಾರ ಬೇಕು? ಸಿದ್ದರಾಮಯ್ಯ ಸರ್ಕಾರ ಭಾಷಣ ಮಾಡಕ್ ಅಷ್ಟೇನಾ ಸೀಮಿತ? ಅಲ್ಲ ಸಿದ್ದರಾಮಯ್ಯನವ್ರೆ, ಒಂದು RTO ಅವ್ರಿಗೆ ನಿರ್ದೇಶನ ಕೊಡಕ್ಕಾಗಿಲ್ಲ ಅಂದ್ಮೇಲೆ ನೀವು ಯಾವ ಸೀಮೆ CM ರೇ? ಯಾವ ಸೀಮೆ CM ನೀವು? ಬಸ್ ಮಾಫಿಯಾಗೆ ಸರೆಂಡರ್ ಆಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಸ್ ಮಾಫಿಯಾ. ಜಮೀರ್ ಹೇಳ್ರಿ, ಜಮೀರ್ ಹತ್ರನು ಬಸ್ಗಳವಲ್ಲ. ಈ ಬಸ್ಗಳು ಮಾಫಿಯಾ ಯಾಕಬೇಕು? ಈ ಬಸ್ಗಳು RTO ರೂಲ್ಸ್ ಅನ್ನ ಯಾಕೆ ಫಾಲೋ ಮಾಡಲ್ಲ? ಜಮೀರ್ ಅಹಮದ್ ಖಾನ್ಗೆ ಹೇಳ್ರಿ, ನಿಮ್ಮ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಹೇಳ್ರಿ, ಅವ್ರದ್ದು ಬಸ್ಗಳಿರ್ಬಹುದು. ಶರ್ಮಾ ಟ್ರಾವೆಲ್ಸ್, VRL, ಒಂದು ಮಕ್ಕರಿಯವೆ ಅಲ್ರಿ. ನೀವು ಜನನೂ ಅಷ್ಟೇನೆ ಸರ್ಕಾರಿ ಬಸ್ಸಲ್ಲಿ ಹೋಗಿ, ಸರ್ಕಾರಿ ಬಸ್ ಇದೆ ಬುಕ್ ಮಾಡ್ಕೊಂಡು ಹೋಗಿ. ಈ ಪ್ರೈವೇಟ್ ಬಸ್ಸಲ್ಲಿ ಹೋಗಿ ಯಾಕ್ರಿ ಬೂದಿ ಹಾಕ್ತೀರಾ? ಇವರಂತೂ ಸರ್ಕಾರದವರು ಯಾವುದೇ ಕಾರಣಕ್ಕೂ ಈ ಬಸ್ ಮಾಫಿಯಾಗೆ ದೀರ್ಘಂ ಶರಣಂ, ಇವರು ಶರಣಾರ್ಥಿ ಆಗ್ಬಿಟ್ಟಿದ್ದಾರೆ. ಬಸ್ ಮಾಫಿಯಾ ಅವ್ರಿಗೆ ಇವರು ಭಯ ಬೀಳ್ತಾರೆ. ಕಾಂಗ್ರೆಸ್ ಸರ್ಕಾರ ಭಯ ಬೀಳ್ತದೆ. ರಾಮಲಿಂಗಾರೆಡ್ಡಿ ಇಷ್ಟು ದೊಡ್ಡ ಅನಾಹುತ ಆಗಿದೆಯಲ್ಲ, ಅಂಬಿ ನಿನಗೆ ವಯಸ್ಸಾಯ್ತು, ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ನಿನಗೂ ಕೂಡ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಜಾಗ ಖಾಲಿ ಮಾಡ್ರಿ. ಯಾವ ಸೀಮೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೀ? ಯಾವ ಕೋಟಾದಲ್ಲಿ ಆಗಿದ್ದೀರಾ ನೀವು? ಯಾವ ಕೋಟಾದಲ್ಲಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ? ಯಾಕ್ರೆ ಹೇಳಿಲ್ಲ? ನಿಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಯಾಕ್ರೆ ಹೇಳಿಲ್ಲ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ? ನಿಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ, RTO ಅವ್ರಿಗೆ, ಸಂಬಂಧಪಟ್ಟಂತ ಟ್ರಾಫಿಕ್ ಅವ್ರಿಗೆ, ಜಿಲ್ಲಾ ಪೊಲೀಸ್ ಅವ್ರಿಗೆ ಏನ್ ಹೋಗಿದೆ? ನಿಮ್ಗೆ ಮಾಮೂಲಿ ಬರ್ತದೆ. ಮಿಸ್ಟರ್ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಒಂದು ತಿಂಗಳಿಗೆ 3.5 ಲಕ್ಷ ಬಸ್ಸುಗಳು, ಪ್ರೈವೇಟ್ ಬಸ್ಗಳಿಂದ 350 ಕೋಟಿ ಲಂಚ ಬರುತ್ತೆ. ಆ ಲಂಚಕ್ಕೆ ಬಲಿಯಾಗಿ 7 ಜನರು ಸತ್ತಿದ್ದಾರೆ, ಬೂದಿಯಾಗಿದ್ದಾರೆ. ಒಂದು ಮಗು ಸಹ ಬೂದಿಯಾಗಿದೆ, ಒಂದು ಪುಟ್ಟ ಮಗು ಬೂದಿಯಾಗಿದೆ. ಆದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೀವೆಲ್ಲ ಕಾನೂನು ಫಾಲೋ ಮಾಡ್ಬೇಕ್ರಿ ಅಂತ ಸಾಕಾಗ್ಬಿಟ್ಟಿದ್ಯಪ್ಪ. ಕೇಳಿ ಇವೆಲ್ಲ ಒಬ್ಬ ಮುಖ್ಯಮಂತ್ರಿ ಹೇಳೋ ಭಾಷಣ ಇದು. ಈ ಹ್ಯಾಸ್ ಟು ಆರ್ಡರ್ ಗೆಟ್ ದ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಆನ್ ಜಾಬ್. ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ನಿಮ್ಮ ಟೇಬಲ್ ಮುಂದೆ ಇರ್ಬೇಕು. ಯಾಕೋ ಎಷ್ಟೋ ಲಂಚ ಇಸ್ಕೊಂತ ಇದ್ದೀರಾ? ಬಸ್ಗಳಲ್ಲಿ ಪಾರ್ಸಲ್ ಯಾಕೆ ಹೊಡಿತಾ ಇದ್ದೀರಾ? ಬಸ್ಸಲ್ಲಿ ಪಾರ್ಸಲ್ ಯಾಕೆ ಹೊಡಿತಾ ಇಲ್ಲ? ಇದನ್ನ ಯಾಕೆ ನಿಲ್ಲಿಸ್ತಾ ಇಲ್ಲ? ನಿಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿನ ರಿಸೈನ್ ಮಾಡಿ ಮನೆಗೆ ಹೋಗಿ ಕೇಳ್ರಿ ಸಿದ್ದರಾಮಯ್ಯನವ್ರೆ. ನಿಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ನಿಮ್ಮ RTO ಕಮಿಷನರ್ ಗೆಣಸ್ಕೀಳಕ ಇರೋದು. ಗಾಂಧಿನಗರದಲ್ಲಿ ಇವತ್ತಿಂದ
ಒಂದು ಬಸ್ಸಲ್ಲೂ ಪಾರ್ಸಲ್ ಸಿಕ್ಕಿದ್ರು ಉಪ್ಪಾರ್ಪೇಟೆ ಟ್ರಾಫಿಕ್, ಉಪ್ಪಾರ್ಪೇಟೆ ಲಾ ಅಂಡ್ ಆರ್ಡರ್, RTO ಅಧಿಕಾರಿಗಳು ನೀವಿಷ್ಟು ಜನ ಪುಕ್ಸಟ್ಟೆ ಆಗಿ ಮನೆಗೆ ಹೋಗ್ತೀರಾ. ವಿ ವಿಲ್ ಎನ್ಶೂರ್ ಯು ಆರ್ ಸಸ್ಪೆಂಡೆಡ್. ನಮ್ಮ ಜನರ ಪ್ರಾಣಕ್ಕಿಂತ ನಿಮ್ಮ ಕೆಲಸ ಮುಖ್ಯ ಆಗಲ್ಲ. ನಿಮಗೆ ಸಂಬಳ ಕೊಡೋದು ಕೆಲಸ ಮಾಡಕ್ಕೆ, ಲಂಚ ಇಸ್ಕೊಂಡು ಪಾರ್ಸಲ್ ಓಡ್ಸಕ್ಕಲ್ವೋ ಬೇವರ್ಸಿಗಳ. 7 ಜನರ ಮರಣ ಆಗಿದೆ, ಈಗಲೂ ಕೂಡ ರಾಜ್ಯದಲ್ಲಿ ಪಾರ್ಸಲ್ ಹೊಡಿತಾರೆ, ಕುಡಿದು ಗಾಡಿ ಓಡಿಸ್ತಾರೆ, ID ಕಾರ್ಡ್ ಹಾಕಲ್ಲ, ಅದನ್ನ ಚೆಕ್ ಮಾಡುವಂತ ನೀವು ಬೇವರ್ಸಿಗಳು ಬರೀ ಶೋ ಕೊಟ್ಕೊಂಡು ಆ MG ರೋಡ್ ಅಲ್ಲಿ ಬೈಕಲ್ ಎತ್ಕೊಂಡು ಶೋ ಕೊಡ್ತೀರಾ. ನಾಚಿಕೆ ಆಗಲ್ವೇನ್ರೋ? ಎನ್ಫೋರ್ಸ್ಮೆಂಟ್ ಮಾಡಿ. ನೀವು ಮಾಡಲ್ಗಳ ಗಾಡಿ ಎತ್ಕೊಂಡು MG ರೋಡ್ ಸುತ್ತಬಿಟ್ಟು ನ್ಯೂ ಇಯರ್ಗೆ ಓಹೋ ಏನ್ ನಿಮ್ಮನ್ನ ನೋಡಿ ಅಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರೋ? ಕೆಲಸ ಮಾಡಿ ಪ್ರಶಂಸೆ ಮಾಡ್ತೀವಿ. ರಾತ್ರಿ ಹೊತ್ತು ಸೂಪರ್ ಕಾಪ್ ಅಂತ ಡೂಪರ್ ಕಾಪ್ಗಳು ನೀವು ಗಾಂಧಿನಗರದಲ್ಲಿ ಬಸ್ಗಳು ಬಿಡ್ತೀರಾ. ಗಾಂಧಿನಗರದಲ್ಲಿ ಪಾರ್ಸಲ್ ಅನ್ನ ಪ್ಯಾಕ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಅವ್ರನ್ನ ಯಾರನ್ನೂ ಕಂಟ್ರೋಲ್ ಮಾಡಲ್ಲ. MG ರೋಡ್ ಅಲ್ಲಿ ಅಧಿಕಾರಿಗಳು ಟ್ರಾಫಿಕ್ ಅವರು ಹೊಸ ವರ್ಷಕ್ಕೆ ನಿಮ್ ಮಕ್ಕಳನ್ನ ನೋಡ್ಬಿಟ್ಟು ಭಯ ಬಿದ್ದೋಗ್ಬಿಡ್ತಾರ. ಲೇ, ಕರ್ನಾಟಕದ ಪೊಲೀಸರಿಗೆ ಯೋಗ್ಯತೆ ಜನರಿಗೆ ಗೊತ್ತಾಗಿದೆ. 90% ಪೊಲೀಸರು ನೀವು ಡಕಾಯಿತರು, ಕಳ್ಳರು, ಭ್ರಷ್ಟರು, ಕೊಲೆಗಡಕರು, ಲಾಡಿ ಬಿಚ್ಚೋರು ಜನರಿಗೆ ತಲೆಯಲ್ಲಿ ನಿಂತ್ಕೊಂಡಿದೆ. ಅದನ್ನ ತೆಗಿಯಕ್ಕೆ ಕೆಲಸ ಮಾಡಬೇಕು. ಗಾಡಿ ಎತ್ಕೊಂಡು ಲೈಟ್ಗಳು ಹಾಕೊಂಡು ಓಹೋ ಏನು ನೀವು ಮುಖ ತುಂಬಾ ಗಲೀಜು, ಕೈ ತುಂಬಾ ಭ್ರಷ್ಟಾಚಾರ, ಲಾಡಿ ಬಿಚ್ಚೋದು, ಚಿನ್ನನ ಒಡವೆ ಮಾಡ್ಕೊಡೋದು, ಇಷ್ಟು ಕಳಂಕ ಒತ್ತಿದ್ದೀರಾ. ತೊಳೆಯಕ್ಕೆ ಟ್ರೈ ಮಾಡಿ, ಕೆಲಸ ಮಾಡಕ್ಕೆ ಟ್ರೈ ಮಾಡಿ. ಗಾಂಧಿನಗರದಲ್ಲಿ ಬಸ್ಗಳು ಪಾರ್ಸಲ್ ಹಾಕೊಂಡು ಹೋಗೋದನ್ನ ತಡಿಬೇಕಾದು ಜುರಿಡಿಕ್ಷನ್ ಉಪ್ಪಾರ್ಪೇಟೆ ಟ್ರಾಫಿಕ್ ಅವರು, ಜುರಿಡಿಕ್ಷನ್ ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟಂತ RTO ಅವರು, ಶಾಂತಿನಗರದಲ್ಲಿ ಕೂತಿರೋ ಅಂತ RTO ಕಮಿಷನರ್, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಈ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ, ಆಮೇಲೆ ಅವ್ರ ಮೇಲೆ ಕೂತಿರುವಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಬಸ್ಗಳವರು ಸ್ವಲ್ಪ ಸುರಕ್ಷಿತ ಸಾಧನವನ್ನ ಫಾಲೋ ಮಾಡ್ಬೇಕು. ಇದನ್ನ ಹೇಳಕ್ಕೋಸ್ಕರ CM ಮಾಡಿಲ್ಲ ರೀ. ಇದನ್ನ ಹೇಳಕ್ಕೋಸ್ಕರ ನಿಮ್ಮನ್ನ CM ಮಾಡಿಲ್ಲ ನಾವು. ನೀವು ಆದೇಶ ಮಾಡ್ಬೇಕು. ಒಂದು ಬಸ್ಸು ಪಾರ್ಸಲ್ ಹಾಕರ್ರೆ ನಿಮ್ಮ ಯೂನಿಫಾರ್ಮ್ ಅನ್ನ ಬಿಚ್ಚಿಸ್ತೀನಿ ಅಂತ, ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೀನಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳಿಲ್ಲ ಅಂತಂದ್ರೆ, ಅಂಬಿ ನಿನಗೆ ವಯಸ್ಸಾಯ್ತಲ್ಲ, ಸಿದ್ದು ನಿನಗೆ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೇಲಿ ರೆಸ್ಟ್ ಮಾಡಿ ಅಂತ ನಾವ್ ಹೇಳ್ಬೇಕಾಗತ್ತೆ. 7 ಜನರ ಸಾವಾದ್ಮೇಲೆ ಯಾವ ಸೀಮೆ ಸರ್ಕಾರ ರೀ? ಇವತ್ತು ನೀವು ಬದಲಾವಣೆ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ತೊಲಗ್ರಿ. ನಾವು ಇದನ್ನೇ ಹೇಳೋದು. ನೀನ್ RTO ಕಮಿಷನರ್, ನಿನ್ ಕೈ ಕೆಲಸ ಮಾಡಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ತೊಲಗೋ. ಹೆಂಗಿರೋ ದುಡ್ಡು ಮಾಡ್ಕೊಂಡಿರ್ತೀರಲ್ವಾ, ಇಷ್ಟು ವರ್ಷ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡಿರ್ತೀರ. ಜನರ ಪ್ರಾಣ ಯಾಕೋ ತೆಗಿತೀರಾ? ನಿಮ್ಗೇನ್ ಅಧಿಕಾರ ಇದೆ? ಕೇಂದ್ರ ಸರ್ಕಾರದವರು ಕಳಪೆ ರಾಷ್ಟ್ರೀಯ ಹೆದ್ದಾರಿ ಮಾಡಿ ಕಿತ್ತಾಕಿ ವಸೂಲಿ ಮಾಡೋ ಡಕಾಯಿತರು, ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಆ ಟೋಲ್ ಗೇಟ್ ಕಂಪನಿಗಳು, ನೀವು ಕೂಡ ಕೊಲೆಗಾರರೇ. ಆ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ, ಆ ರೋಡಲ್ಲಿ ಬಸ್ಗಳು ಬೆಂಕಿ ಹಚ್ಕೊಂಡ್ರೆ 100% ಆ ಬಸ್ ಓನರ್ ಎಷ್ಟು ಅದಕ್ಕೆ ಜವಾಬ್ದಾರಿನೋ, ಸಂಬಂಧಪಟ್ಟಂತ RTO, ಸಂಬಂಧಪಟ್ಟಂತ ಪೊಲೀಸ್, ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟ್ ಕಮಿಷನರ್, ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಸಂಬಂಧಪಟ್ಟಂತ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ, ನೀವು ಕೂಡ ಅಷ್ಟೇ ಜವಾಬ್ದಾರರು. ಇವತ್ತು ಕೂಡ ಏನೋ ಪಾಠ ಕಲ್ತಿಲ್ಲ. ಯಾಕ್ರಿ ಪಾಠ ಕಲ್ತಿಲ್ಲ? ಯಾರು ನಾವೆಲ್ಲ ಗುಲಾಮ್ರ? 7 ಕೋಟಿ ಕನ್ನಡಿಗರು ನಿಮಗೆ ವೋಟ್ ಹಾಕಿ, ಕೇಂದ್ರ ಸರ್ಕಾರಕ್ಕೆ ವೋಟ್ ಹಾಕಿ, ಅವನೊಬ್ಬ 10,000 ಕೋಟಿ ರೂಪಾಯಿ ಪ್ಲೇನಲ್ಲಿ ಓಡಾಡ್ತಾನೆ. ಇಲ್ಲಿ ಕಾಡಿಂದ ಬಂದೆ ನಾನು ನಾಡಿಗೆ, ನಾನೊಬ್ಬ ವಕೀಲ ಅಂತ ಹೇಳ್ಕೊಳೋ ಅಂತ ಸಿದ್ದರಾಮಯ್ಯ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಅವ್ರು 10,000 ಕೋಟಿ ರೂಪಾಯಿ ಪ್ಲೇನಲ್ಲಿ ಓಡಾಡ್ತಾರೆ. 600 ಕೋಟಿ ರೂಪಾಯಿ ಖರ್ಚು ಅಪ್ಪನಿಗೆ, ಟೀಮ್ ಆರೋನ್ಗೆ, ಇವರು ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಉಪಮುಖ್ಯಮಂತ್ರಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾರೆ. ಇನ್ನು ಜನ ರೋಡಲ್ಲಿ ಹೋಗಿ ಸಾಯ್ತಾರೆ, ಟ್ರೈನಲ್ಲಿ ಹೋಗಿ ಸಾಯ್ತಾರೆ, ಪ್ಲೇನಲ್ಲಿ ಹೋಗಿ ಸಾಯ್ತಾರೆ. ಯಾವುದು ಕೂಡ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಯಾರು ಫಾಲೋ ಮಾಡಲ್ಲ. ಯಾಕಂದ್ರೆ ಸಾಯೋ ಜನಕ್ಕೆ ಕೇಳಕ್ಕಾಗಲ್ಲ, ಬದುಕಿರೋರು ಸತ್ತೋರು ಕೇಳಕ್ಕಾಗಲ್ಲ, ಯಾಕಂದ್ರೆ ಸತ್ತೋಗ್ಬಿಟ್ಟಿದ್ದಾರೆ. ಬದುಕಿರೋ ಅಂತ ಜನ ಆಲ್ರೆಡಿ ಸತ್ತೋಗಿದ್ದಾರೆ. ಈ ರೀತಿ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೇಳಕ್ಕೆ ತಾಕತ್ತೇ ಇಲ್ಲ ಅಂದ್ಮೇಲೆ ದೇಶದ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ತೋರಿಸ್ಕೊಂಡು ಸುಳ್ಳು ಹೇಳ್ಕೊಂಡು ಜನರಿಗೆ ಯಾಕೆ ಗುಬೆ ಮಾಡ್ತೀರಾ? ಸಂವಿಧಾನ ಅಂದ್ರೆ ನಂತರ ಕೇಳಬೇಕು. ಬರ್ಲಿ, ಮನೆಗ್ ನುಗ್ಲಿ, ಜೈಲಿಗೆ ಹಾಕ್ಲಿ, ನನ್ನ ದೇಶದ ಸಂವಿಧಾನ ಇದೆ ಅಂತ ಪ್ರಶ್ನೆ ಮಾಡುವಂತ ಗತ್ತನ್ನ
ಪ್ರತಿಯೊಬ್ಬ ನಾಗರಿಕರು ಬೆಳೆಸ್ಕೊಬೇಕು ಅಲ್ರೋ. ಆ 7 ಜನ ಸುತ್ತು ಬೂದಿ ಆದ್ರೂ ಅವ್ರು ಕೇಳಕ್ಕಾಗಲ್ಲ. ಬದುಕಿರೋ ಜನ ನೀವು ಕೇಳೋದೇ ಇಲ್ಲ. ಯಾಕಂದ್ರೆ ನೀವು ನಿಮ್ ಬಾಯಿನೂ ಸತ್ತೋಗಿದೆ, ನಿಮ್ ಬಾಡಿನೂ, ನಿಮ್ಮ ಆತ್ಮಗಳು ಸತ್ತೋಗಿದೆ. ಬರೀ ಜೀವಂತವಾಗಿ ಬಾಡಿ ಮಾತ್ರ ಇದೆ. ನಾವು ಕೇಳ್ತಾ ಇದ್ದೀವಿ, ಈ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇಲ್ವಾ? ಅಲ್ರಿ, ಗಾಂಧಿನಗರಕ್ಕೆ ಬನ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ. ಸಾಯಂಕಾಲ 7 ಗಂಟೆಗೆ ಬನ್ನಿ. ಯಾಕೆ? ಮುಖ್ಯಮಂತ್ರಿ 24 ಗಂಟೆ ಕೆಲಸ ಮಾಡ್ಬೇಕು. ಬರೀ ಡಿಜಿಪಿನೇ ಅಲ್ಲ, ಬರೀ ಪೊಲೀಸರೇ ಅಲ್ಲ. ಬನ್ನಿ ತೋರಿಸ್ತೀವಿ ನಾವು. ವಿ ವಿಲ್ ಶೋ. ನಾವು ತೋರಿಸ್ತೀವಿ ಯಾವ ಬಸ್ಸುಗಳು ಪಾರ್ಸಲ್ ಹಾಕೊಂಡು ಹೋಗುತ್ತೆ. ನಾವು ತೋರಿಸ್ತೀವಿ. ನೀವು ಬಿಚ್ಚಿಲ್ಲ, ನಾವು ಬಟ್ಟೆ ಬಿಚ್ಚಿಸ್ತೀವಿ. ಉಪ್ಪಾರಪೇಟೆ ಲಾ ಅಂಡ್ ಆರ್ಡರ್ಗೆ, ಉಪ್ಪಾರಪೇಟೆ ಪೊಲೀಸ್ ಅವ್ರಿಗೆ ಸಂಬಂಧಪಟ್ಟಂತ ಎಸಿಬಿಗೆ, ಡಿಸಿಬಿಗೆ, ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ಗೆ, ಸೀಮಂತ್ ಕುಮಾರ್ ಬೈಕ್ ಅಲ್ಲಿ ಶೋ ಕೊಡೋದಲ್ರಿ. ಗಾಂಧಿನಗರದಲ್ಲಿ ಬಸ್ಸುಗಳು ಹೆಂಗ್ರಿ ಹೋಗುತ್ತೆ? ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್, ಬೆಂಗಳೂರಲ್ಲಿ ಬಸ್ಸುಗಳು ಇವತ್ತು ಕೂಡ ಪಾರ್ಸಲ್ ಹಾಕೊಂಡು ಹೋಗ್ತಾ ಇದೆ. ಎಣ್ಣೆ ಹೊಡ್ಕೊಂಡು ಡ್ರೈವರ್ ಓಡಿಸ್ತಾ ಇದಾರೆ. MG ರೋಡ್ ಅಲ್ಲಿ ಶೋ ಕೊಡೋದ್ ಬಿಟ್ಟು ಗಾಂಧಿನಗರ್ಗೆ ಬನ್ರಿ ಸೀಮಂತ್ ಕುಮಾರ್, RTO ಕಮಿಷನರ್, ಜಾಯಿಂಟ್ ಕಮಿಷನರ್ ಟ್ರಾಫಿಕ್, ಗಾಂಧಿನಗರ್ಗೆ ಬನ್ನಿ ಸಾಯಂಕಾಲ. ನೀವು ಬಂದಿಲ್ಲ, ನಾವು ಶೂಟ್ ಮಾಡಿ ನಿಮ್ಮ ಯೋಗ್ಯತೆನ ತೋರಿಸ್ತೀವಿ. MG ರೋಡ್ ಅಲ್ಲಿ ಬುಲೆಟ್ ಅಲ್ಲಿ ಓಡಾಡ್ಕೊಂಡು ಲೈಟ್ಗಳು ಹಾಕೊಂಡು ಶೋ ಕೊಡೋದಲ್ಲ. ಬೆಂಗಳೂರು ನಿಮ್ ಜುಡಿಷಿಯನ್. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಬಸ್ಗಳು ಪಾರ್ಸಲ್ ಹಾಕೊಂಡು ಹೋಗ್ತದೆ. RTO ಕಮಿಷನರ್ ಶಾಂತಿನಗರದಲ್ಲಿ ಕೂತ್ಕೊಂಡ್ರು. RTO ಕಮಿಷನರ್ ಡಿಪ್ಲಾಯ್ ಯೋರ್ ಮ್ಯಾನ್. ಇಲ್ಲ RTO ಕಮಿಷನರ್, ಸೋಮವಾರ ನಿನ್ನ ಚೇಂಬರ್ಗೆ ಕ್ಯಾಮ್ರಾ ಎತ್ಕೊಂಡ್ಬರ್ತೀವಿ ನಾವು. ವಿ ವಿಲ್ ಬ್ರಿಂಗ್ ಕ್ಯಾಮ್ರಾ ಟು ಯೋರ್ ಚೇಂಬರ್. ಶಾಂತಿನಗರದ ಬಸ್ ಸ್ಟ್ಯಾಂಡ್ ಅಲ್ಲಿರುವ RTO ಕಮಿಷನರ್, ನಮ್ಮ ಕ್ಯಾಮ್ರಾನ ಫೇಸ್ ಮಾಡಬೇಕಾಗುತ್ತೆ ನೀನು. ಡಿಪ್ಲಾಯ್ಮೆಂಟ್ ಗಾಂಧಿನಗರದಲ್ಲಿ ಪಾರ್ಸಲ್ ಕರ್ನಾಟಕದಲ್ಲಿ ಬಸ್ಸುಗಳು ಪಾರ್ಸಲ್ ಹಾಕೊಂಡು ಕಾಣಿಸಬಾರ್ದು. ಇಲ್ಲ, ಬಸ್ ಸೇವೆನೇ ನಿಲ್ಸಾಕಿ. ನೀವು ಪಾರ್ಸಲ್ ಹೊಡಿಬೇಕು ಅಂದ್ರೆ ಜನರನ್ನ ಹೊಡಿಬೇಡಿ, ಅದ್ರಲ್ಲಿ ಪಾರ್ಸಲ್ ಹೊಡ್ಕೊಳ್ಳಿ. ಜನರು ಬೇಡ. ಯಾಕಂದ್ರೆ ಅವ್ರು ಯಾರು ಸಾಯಕ್ ಇಷ್ಟ ಇಲ್ಲ. ಆ ಸತ್ತಂತ 7 ಜನ ಅಮಾಯಕರು ಅವ್ರು ಯಾರು ಸಾವಿಗೆ ಇನ್ವಿಟೇಷನ್ ಕೊಟ್ಟು ಬಸ್ಸಲ್ಲಿ ಟಿಕೆಟ್ ತಗೊಂಡು ಟೋಲ್ ಗೇಟ್ ಅಲ್ಲಿ ದುಡ್ಡು ಕೊಟ್ಟು ಹೋಗಿರ್ಲಿಲ್ಲ. ವಿ ವಾಂಟ್ ಅಕೌಂಟಬಿಲಿಟಿ. 7 ಜನರ ಸಾವಾದ್ಮೇಲೆ ಸತ್ತ ಸರ್ಕಾರ ಭಾಷಣ ಮಾಡ್ತಾ ಇದೆ. RTO ಅಧಿಕಾರಿಗಳ ಗಾಂಧಿನಗರದಲ್ಲಿ ಡಿಪ್ಲಾಯ್ ಆಗಬೇಕು. ಗೊರಗಂಟೆ ಪಾಳ್ಯದಲ್ಲಿ ನಮ್ ಕ್ಯಾಮ್ರಾಮನ್ಗಳು ವೇಟ್ ಮಾಡ್ತಾ ಇರ್ತೀವಿ ನಾವು. ವಿ ವಿಲ್ ಬಿ ವೇಟಿಂಗ್ ಇನ್ ನೆಲಮಂಗಲ, ಗೊರಗಂಟೆ ಪಾಳ್ಯ. ನಾವು ಶೂಟ್ ಮಾಡ್ತೀವ. ನೀವು ಒಂದು ಬಸ್ ಅಲ್ಲಾದ್ರೂ ಪಾರ್ಸಲ್ ಕಾಣಿಸಿದ್ರೆ ನಿಮ್ಮ ಯೂನಿಫಾರ್ಮ್ ಅನ್ನ ಪುಗುಸಟ್ಟೆಯಾಗಿ ಬಿಚ್ಚಿಸ್ತೀವಲ್ಲ. ಭ್ರಷ್ಟ್ರ 350 ಕೋಟಿ ರಂಚಾಯಿಸ್ಕೊಂಡು ಇವತ್ತು ಕೂಡ ಪಾರ್ಸಲ್ ಓಡಿಸ್ತಾ ಇದ್ದೀರಾ. ಸೀಸ್ ಮಾಡ್ರೋ, ಆ ಬಸ್ಗಳನ್ನ ಸೀಸ್ ಮಾಡ್ರಿ. ವಿ ವಾಂಟ್ ಅಕೌಂಟಬಿಲಿಟಿ. ಸತ್ತ ಸರ್ಕಾರ, ಸತ್ತ ಕೇಂದ್ರ ಸರ್ಕಾರ ಬರೀ MPಗಳನ್ನ ಗೆಲ್ಸ್ ಕಳ್ಸ್ರಿ. ಆ ಪಾರ್ಲಿಮೆಂಟ್ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಬಿಟ್ಟಿ ಊಟ ತಿನ್ಕೊಂಡು ವಾಪಸ್ ಬರ್ಲಿ. ದೇ ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ಅನ್ನೋದು ಇಲ್ಲೇ ಇಲ್ಲ, ಯಾರಿಗೂ ಬೇಕಾಗೇ ಇಲ್ಲ. ನಾವು ಗ್ರೌಂಡ್ ರಿಪೋರ್ಟಿಂಗು ನಮ್ಮ ಟ್ರೂ ಲೈಫ್ ಚಾನಲ್ ಅವರು ಎಕ್ಸ್ಪೋಸ್ ಮಾಡಿದ್ದು ಪಾರ್ಸಲ್ ಹೊಡೆಯೋದ್ರಿಂದ, ಪಾರ್ಸಲ್ ಹಾಕಿದ್ರಿಂದ, ಪಾರ್ಸಲ್ ಬೆಂಕಿ ಹಚ್ಕೊಂಡಿಂದ ಆ ಬಸ್ಸಲ್ಲಿ ಇದ್ದಂತ ಜನ ಸತ್ತೋಗಿದ್ದು ಅಂತ ನಾವು ಬ್ರೇಕಿಂಗ್ ಕೊಟ್ಟಿದ್ದು. ವಿ ಇನ್ವೆಸ್ಟಿಗೇಟೆಡ್ ಇಟ್. ಅಲ್ಲಿವರೆಗೂ ಪಾಪ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾನೆ. ಯಾಕಂದ್ರೆ ಹೆಲಿಕಾಪ್ಟರ್ ಓಡಾಡ್ತಾನಲ್ಲ, ಆ ಅಪ್ಪನ್ಗೆ ಏನಾಗಬೇಕೈತೆ, ಅಯ್ಯೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಅಲ್ರೋ, ಬರೀ ಡೈಲಾಗ್ ಹೊಡೆದ್ಬಿಟ್ಟು ಕೈ ತೊಳ್ಕೊಳೋ ಜನ ನೀವು, ಮಿನಿಸ್ಟರ್ಗಳು ನೀವು, MLAಗಳು ನೀವು, CMಗಳು ನೀವು. CM ಡೈಲಾಗ್ ಹೊಡಿತಾರೆ ಅಲ್ರಿ. CM ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನೀವು ಡೈಲಾಗ್ ಹೊಡಿಯಕ ನೀವು CM ಆಗಿರೋದು. ಎನ್ಫೋರ್ಸ್ ಸಿದ್ದರಾಮಯ್ಯ. ಅಥವಾ ನಿಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯ ನಗ್ನ ಚಿತ್ರವನ್ನ ನಾವು ತೋರಿಸ್ತೀವಿ ನಮ್ಮ ಚಾನೆಲ್ ಅಲ್ಲಿ ಪುಕ್ಸಟ್ಟೆಯಾಗಿ ಜನರಿಗೆ. ವಿ ವಿಲ್ ಶೋ ದ ಪೀಪಲ್ ವಾಟ್ ಈಸ್ ದ ರಿಯಾಲಿಟಿ. ಈ RTO ರಿಯಾಲಿಟಿ, ಈ ಟ್ರಾಫಿಕ್ ರಿಯಾಲಿಟಿ, ಈ RTO ಕಮಿಷನರ್ ರಿಯಾಲಿಟಿ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ರಿಯಾಲಿಟಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರಿಯಾಲಿಟಿನೂ ತೋರಿಸ್ತೀವಿ ನಾವು. ಇವತ್ತು ನೆನ್ನೆನೂ ಕೂಡ ನಮ್ಮ ಕ್ಯಾಮ್ರಾಗಳು ಆಪರೇಟ್ ಆಗಿದೆ. ವಿ ವಿಲ್ ಶೋ. ಈಗ ಶೋ ಬರುತ್ತೆ. ನೆನ್ನೆ ಯಾವ ಬಸ್ಸು ಎಲ್ಲೆಲ್ಲಿ ಪಾರ್ಸಲ್ ಹಾಕೊಂಡು ಯಾವನ್ ಕುಡ್ಕೊಂಡು ಹೋದ, ಯಾವ ಎಣ್ಣೆ ಅಂಗಡಿಗೆ ಹೋಗಿ ಪಾರ್ಸಲ್ ತಗೊಂಬಂದ, ಎಲ್ಲದನ್ನು ಶೂಟ್ ಮಾಡಿದೀವಿ. ನೀವು RTO ಅವರು ಆಕ್ಟಿವ್ ಇಲ್ಲ. RTO ಅವ್ರಿಗೆ ಬೇಕಾಗಿಲ್ಲ. 7 ಜನ ಸತ್ರು, ಮಾಧ್ಯಮ ತೋರಿಸಿದ್ರು, ನಾವು ಪೋಟ್ಕೊಂಡು ಮಲ್ಕೊಂತೀವಿ. ಮಲ್ಗಕ್ಕೋಸ್ಕರ ಅಲ್ಲನೋಲೆ RTO ಅಧಿಕಾರಿಗಳಾಗಿರೋದು. ಎನ್ಫೋರ್ಸ್ಮೆಂಟ್ ಗಾಂಧಿನಗರದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಸ್ಸಸ್ ವೈಲೇಷನ್ ಮಾಡ್ತಾ ಇದೆ. ಅವ್ರ ನಂಬರ್ ಪ್ಲೇಟ್ ಚೆಕ್ ಮಾಡಿ, ಅವರ ಡಾಕ್ಯುಮೆಂಟ್ ಚೆಕ್ ಮಾಡಿ, ಅವರು ರೋಡ್ ಟ್ಯಾಕ್ಸ್ ಕಟ್ಟವ್ರ, ಇನ್ಶೂರೆನ್ಸ್ ಇದೆಯಾ, ಮೇಲೆ ಪಾರ್ಸಲ್ ಆಗ್ತಾವ್ರ, ಡ್ರೈವರ್ ಹತ್ರ DL ಇದೆಯಾ, ಗಾಡಿಗೆ ಇನ್ಶೂರೆನ್ಸ್ ಇದೆಯಾ, ಪೊಲ್ಯೂಷನ್ ನಮ್ಸ್ ಫಾಲೋ ಮಾಡ್ತಾ ಇದಾರ, ಮೇಲೆ ಪಾರ್ಸಲ್ ಹಾಕಿದಾರ, ಸೀಸ್ ದ ಬಸ್.
ಬಸ್ ಅನ್ನ ಸೀಸ್ ಮಾಡಿ. ವಿ ವಾಂಟ್ ಕ್ಲೀನ್ ಗವರ್ಮೆಂಟ್, ಒಂದು ಸ್ವಚ್ಛವಾದಂತ ಗವರ್ಮೆಂಟ್ ಬೇಕಾಗಿದೆ. ನಾವು ಬದುಕ್ತಾ ಇರೋದು ಪ್ರಜಾತಂತ್ರದಲ್ಲಿ, ಅತಂತ್ರದಲ್ಲಿ ಬದುಕ್ತಾ ಇಲ್ಲ ನಾವು. ಅಂದು ಬ್ರಿಟಿಷರು, ಇವತ್ತು ಭ್ರಷ್ಟರು. ಇವತ್ತು ಕೇಳಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕೇಳಲೇಬೇಕಲ್ವಾ? ಒಬ್ಬ ಮುಖ್ಯಮಂತ್ರಿ ದಾವಣಗೆರೆಯಲ್ಲಿ, ಅಯ್ಯೋ ನೀವು ಸೇಫ್ಟಿ ನಾರ್ಮ್ಸ್ ಫಾಲೋ ಮಾಡಿ, ಇದನ್ನ ಈ ಡೈಲಾಗ್ ಕೇಳಕ್ಕಲ್ಲ ಓಟ್ ಹಾಕಿರೋದು ನಾವು. ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು. ನಿಮ್ಗೆ ಆರೋಗ್ಯ ಸರಿ ಇಲ್ಲ, ನಡೆಯಕ್ಕಾಗಲ್ಲ, ವಯಸ್ಸಾಗಿದೆ ಅಂತಂದ್ರೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಒಂದ್ ಸಮಯ ಆಯ್ತು, ಅಂಬಿ ನಿನಗೆ ವಯಸ್ಸಾಯ್ತು, ಸಿದ್ದು ನಿನಗೆ ವಯಸ್ಸಾಗಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಯಾವನೋ ನಡ್ಸ್ಕೊಂತಾರೆ, ಯಾರು ಶಾಶ್ವತ ಅಲ್ಲ. ಹಿಂದೇನೂ ಅಷ್ಟೇ 16 ಮುಖ್ಯಮಂತ್ರಿಗಳಾಗಿದ್ರೆ, ಈಗ ನೀವಾಗಿದ್ರ, ಮುಂದೆ ಯಾರೋ ಆದ್ರೂ ಆಗ್ತಾರೆ, ಅಥವಾ ನಾವಾದ್ರೂ ಆಗ್ಬೋದು. ಯುವ ಜನತೆಗೆ ಅವಕಾಶ ಕೊಡಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಡೈಲಾಗ್ ಹೊಡಿಯಕ್ಕಲ್ಲ ಮುಖ್ಯಮಂತ್ರಿ ಇರೋದು, ಎನ್ಫೋರ್ಸ್ಮೆಂಟ್ ಮಾಡಕ್ಕೆ. ಒಂದು ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವರೇ, ಯಾವ ಕೋಟಾದಲ್ಲಿ ಮಿನಿಸ್ಟರ್ ಆದ್ರಿ ನೀವು? ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು, ಒಂದು ಆದೇಶ ಮಾಡಿಲ್ಲ. ಯಾಕ್ರಿ ನಿಮ್ ಮನೆ ಹತ್ರ ಬಂದು ಸ್ಟ್ರೈಕ್ ಮಾಡ್ಬೇಕಾ? ರಾಮಲಿಂಗ ರೆಡ್ಡಿ ನಿಮ್ ಮನೆ ಹತ್ರ ಬಂದು ಜನರು ಕರ್ಕೊಂಡ್ ಬಂದು ಸ್ಟ್ರೈಕ್ ಮಾಡ್ಬೇಕಾ? ಶುಡ್ ವಿ ಪ್ರೊಟೆಸ್ಟ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್? ಹೇಳಿ, ಮಾಡ್ಬೇಕಾ? ಮಾಡ್ತೀವಿ. ಬೆಂಗಳೂರಲ್ಲಿ ಪೊಲೀಸ್ ಕಮಿಷನರು, ಟ್ರಾಫಿಕ್ ಅವರು ಬುಲೆಟ್ಗಳು ತಗೊಂಡು ಆ MG ರೋಡ್ ಸುಟ್ಕೊಂಡು ವಿಡಿಯೋ ಮಾಡ್ಕೊಂಡು ನಾವು ಎನ್ಫೋರ್ಸ್ಮೆಂಟ್. ಗಾಂಧಿನಗರದಲ್ಲಿ ನಾನ್ ಬಂದ್ ಎನ್ಫೋರ್ಸ್ಮೆಂಟ್ ಮಾಡ್ಲಾ? ನನ್ನ ಹತ್ರ ಫೋರ್ಸ್ ಇದೆಯಾ? ನಾನಾ ಬೆಂಗಳೂರು ಕಮಿಷನರು, ನಾನಾ ಬೆಂಗಳೂರು ಜಾಯಿಂಟ್ ಕಮಿಷನರು, ನಾನಾ RTO ಅಧಿಕಾರಿ, ನಾನಾ RTO ಕಮಿಷನರು? ಅಲ್ಲ, MG ರೋಡ್ ಅಲ್ಲಿ ಹೊಸ ವರ್ಷಕ್ಕೆ ತಯಾರಿ ಅಂತೆ, ಬಸ್ಗಳಲ್ಲಿ ಲಗೇಜ್ ಹೊಡಿತಾರೆ. ಬೆಂಗಳೂರು ಜಾಯಿಂಟ್ ಕಮಿಷನರ್, RTO ಕಮಿಷನರ್ ಗೆಣಸ್ಕಿಳ್ತಾ ಇದ್ದೀರಾ? ಯಾರಿಗೆ ಗುಬೆ ಮಾಡೋದು ನೀವು? MG ರೋಡ್ ಅಲ್ಲಿ ಹಾಳಾಗೋಗಿ ಅಲ್ಲಿ ನ್ಯೂ ಇಯರ್ ಅನ್ನ ಮಾಡ್ಕೊಳ್ಳಿ, ಮತ್ತನ ಮಾಡ್ಕೊಳ್ಳಿ. 7 ಜನ ಸತ್ತಿದ್ದಾರೆ ಬಸ್ ಆಕ್ಸಿಡೆಂಟ್ ಅಲ್ಲಿ. ನಿಮ್ಮ ತಪ್ಪು, ನಿಮ್ಮ ಜವಾಬ್ದಾರಿ. RTO ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ, ಟ್ರಾಫಿಕ್ ಅವರು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ, ರಾಷ್ಟ್ರೀಯ ಹೆದ್ದಾರಿಗಳು, ಟೋಲ್ ಗೇಟ್ ಕಂಪನಿಗಳು ಸುರಕ್ಷಿತವಾದಂತ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿದ್ರೆ ಅವ್ರು ಸಾಯ್ತಾ ಇರ್ಲಿಲ್ಲ. ಮೇಲೆ ಲಗೇಜ್ ಹಾಕಿಲ್ಲ ಅಂದ್ರೆ ಅವ್ರು ಸಾಯ್ತಾ ಇರ್ಲಿಲ್ಲ. ಲಗೇಜ್ ಹಾಕೊಂಡು ಡೀಲ್ ಮಾಡ್ಕೊಂಡು ಪಾರ್ಸಲ್ ಹೊಡಿಯಕ ಬಸ್ ಇರೋದು ಜನರನ್ನ ಅವರವರ ಜಾಗಕ್ಕೆ ತಲುಪಿಸಕ್ಕೆ ಹೊರತು, ಒಂದು ಟ್ರಕ್ ಲೋಡ್ ಪಾರ್ಸಲ್ ಹೊಡಿಯಕ್ಕೆ ಬಸ್ ಇದ್ರೆ ಬಸ್ಸಲ್ಲಿ ಇನ್ಮೇಲೆ ಪಾರ್ಸಲ್ ಹೊಡ್ಕೊಳ್ಳಿ. ಜನ ಯಾಕೆ ಹೊಡಿತೀರಾ? ಇದನ್ನ ಕೇಳಬೇಕಾದಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ, ನಿನಗೆ ವಯಸ್ಸಾಯ್ತಾ? ಕೇಳಲೇಬೇಕಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಒಂದು ಆದೇಶ ಮಾಡಿಲ್ಲ. ಏನಕ್ಕೆ ನಾವು ಮರ್ತೋಗ್ತೀವಂತ? ಖಂಡಿತ ಮರೆಯಲ್ಲ. ಒಂದು ಮಗು ಸಹ ಸತ್ತಿದೆ. ಅಲ್ಲ, ಅವನು ಯಾವನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಧಾಕರ ಅಂತೆ. ಮಿನಿಸ್ಟರ್ ಸುಧಾಕರ 2.5 ವರ್ಷ ಆಯ್ತು. ನಿನಗೆ ವೋಟ್ ಹಾಕವ್ರೆ, ಹಿರಿಯೂರು ಜನ ವೋಟ್ ಹಾಕಿದ್ದಾರೆ. ಆ ಕಡೆ ಒಂದು ಆಸ್ಪತ್ರೆ ಗತಿ ಇಲ್ವಲ್ಲೋ? ಒಂದು ಆಸ್ಪತ್ರೆ ಗತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಕ್ಯಾಂಡಿಡೇಟ್ಗಳು ವೋಟ್ ಹಾಕ್ಸ್ಕೊಂಡು ಬೆಂಗಳೂರು ಬಂದು ಡಾಲಾಸ್ ಕಾಲೋನಿ ಸೆಟ್ಲ್ ಆದ್ರೆ ಮತ್ತೆ ಆ ಕಡೆ ಹೋಗೋದೇ ಇಲ್ಲ. ಹಿರಿಯೂರಲ್ಲಿ ಒಂದು ಆಸ್ಪತ್ರೆ ಇಲ್ಲ ಗುರು, ಚಿತ್ರದುರ್ಗದಲ್ಲಿ ಒಂದು ಆಸ್ಪತ್ರೆ ಇಲ್ಲ. 78 ವರ್ಷ ಕಾಂಗ್ರೆಸ್ ಆಡಳಿತ, JDS ಆಡಳಿತ, ಬಿಜೆಪಿ ಆಡಳಿತ. ಜನರಿಗೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಕೂಡ ಇಲ್ಲ. ಬರೀ ಭಾಷಣ, ಬರೀ ಮಾತಾಡೋದು, ಬರೀ ಬೊಗಳೆ, ಬರೀ ಸುಳ್ಳು, ಬರೀ ಓಟ್ ಚೋರಿ. ನಮ್ಮ ನೆಮ್ಮದಿನೇ ಚೋರಿ ಮಾಡಿದಿರಲ್ಲ ನೀವೆಲ್ಲ ಸೇರ್ಕೊಂಡು. 78 ವರ್ಷ ಆ ಹಿರಿಯೂರಲ್ಲಿ ಒಂದು ಆಸ್ಪತ್ರೆ ಇದೆನೋ? ಸುಧಾಕರ, ಮಿನಿಸ್ಟರ್ ಸುಧಾಕರ, ಹೋಗೋ ಜನ ಕಾಯ್ತಾವ್ರೆ. ನನ್ನನ್ನು ಕೇಳಿದ್ರು ಸುಧಾಕರನ್ ಕಳ್ಸಿ ಅಂತಂದೆ. ಇಲ್ಲಪ್ಪ, ಮಿನಿಸ್ಟರ್ ಸುಧಾಕರ, ಹಿರಿಯೂರು ಮಿನಿಸ್ಟರ್ ಸುಧಾಕರ ಜಾಲಿ ಎಲ್ಲ ಖಾಲಿ. ಅಲ್ಲಿ ನೋಡಿದ್ರೆ ಹಿರಿಯೂರಲ್ಲಿ ಎಲ್ಲ ಖಾಲಿ. ಅಲ್ಲಿ ಹಾಸ್ಪಿಟ್ಲ್ ಇಲ್ಲ, ಫೈರ್ ಇಂಜನ್ ಇಲ್ಲ, ಸೇಫ್ಟಿ ಇಲ್ಲ, ಮಕ್ಕಳು ಓಡಾಡ್ತವೆ, ಅವು ಕೂಡ ಸೌಕರ್ಯ ಇಲ್ಲ. ಅಲ್ಲೆಲ್ಲ ಖಾಲಿ. ಇಲ್ಲಿ ಹಿರಿಯೂರು ಮಂತ್ರಿ ಸುಧಾಕರ ಎಲ್ಲ ಜಾಲಿ. ಬೆಂಗಳೂರಲ್ಲಿ ಜಾಲಿ ಇದನಪ್ಪ. ಓಟ್ ಹಾಕ್ಬೇಡ್ರ ಅವನಿಗೆ. ನೆಕ್ಸ್ಟ್ ಟೈಮ್ ಅವನಿಗೆ ಓಟ್ ಹಾಕ್ಬೇಡಿ. ಯಾರ ಹಿರಿಯೂರು MLA ಮಿನಿಸ್ಟರ್ ಸುಧಾಕರನ್ಗೆ ಓಟ್ ಹಾಕ್ಬೇಡಿ. ಎಲ್ಲ ಖಾಲಿ. ಅಲ್ಲಿ ಲೆಕ್ಕ ಹಾಕೊಳ್ಳಿ. ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಬೆಳಗಾಂ ತಗೊಂಡೋಗವ್ರೆ, ಅಲ್ಲಿ ಆಕ್ಸಿಡೆಂಟ್ ಆದ್ರೆ ವಿಕ್ಟೋರಿಯಾ ತಂದವ್ರೆ. ಒಂದು ಆಸ್ಪತ್ರೆ ಗತಿ ಇಲ್ಲ. ಬೇವರ್ಸಿಗಳ 78 ವರ್ಷ ನಮ್ಮನ್ನ ಆಡಳಿತ ಮಾಡಿ ಒಂದು ಆಸ್ಪತ್ರೆ ಗತಿ ಇಲ್ವಲ್ಲೋ? ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್, ಒಂದು ಆಸ್ಪತ್ರೆ ಕಟ್ಸಕ್ಕಾಗಲ್ಲ. ಬರೀ ಭಾಷಣ ಮಾಡ್ಕೊಂಡು ನಿಮ್ಮಪ್ಪ ಮುಖ್ಯಮಂತ್ರಿ, ನೀನು ಮಂತ್ರಿ, ನಾವೆಲ್ಲ ಕಂತ್ರಿ. ಇದೇ ಆಗ್ಬಿಟ್ಟಿದೆ ನಮ್ ಕತೆ. ಏನ್ ಹೇಳ್ಬೇಕು ಗುರು? ನಾವೆಲ್ಲ ಏನ್ ಹೇಳ್ಬೇಕು? ಇಂಥ ಕಿತ್ತೋಗಿರೋ ವ್ಯವಸ್ಥೆನಲ್ಲಿ ಇದನ್ನ ನಾವು ಸ್ವತಂತ್ರ ಭಾರತ ಅನ್ಬೇಕಾ? ಅತಂತ್ರ ಭಾರತದಲ್ಲಿ ಬದುಕ್ತಾ ಇದೀರೋ ನಾವು?
ಅತಂತ್ರ ಭಾರತದಲ್ಲಿ ಹೇಳ್ಕಣಕ್ ಆಗಲ್ಲ. ಎಲ್ಲ ಸೇಲ್ ಸೇಲ್ ಸೇಲ್. ನಮ್ಮ ನೆಮ್ಮದಿ, ನಮ್ಮ ಬಾಳು, ನಮ್ಮ ಬದುಕು, ಇವನ್ ಸಾವು ಕೂಡ ಇವರೇ ಬರೀತಾರೆ. ಇವ್ರು ಕೊಟ್ಟ ಬಸ್ಸಲ್ಲೇ ಹೋಗಿ ಸಾಯ್ಬೇಕು, ಇವ್ರು ಕೊಟ್ಟ ಟ್ರೈನಲ್ಲಿ ಹೋಗಿ ಸಾಯ್ಬೇಕು, ಇವ್ರು ಕೊಟ್ಟ ಪ್ಲೇನ್ ಅಲ್ಲಿ ಹೋಗಿ ಸಾಯ್ಬೇಕು. ಸಾವು ಕೂಡ ಇವರೇ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ ಧರ್ಮಸ್ಥಳದಲ್ಲಿ ಅಲ್ಲಿ ಸತ್ತೋಗ್ತಾರೆ. ರೈತರು ದಣಿ ಮಾಡ್ತಾ ಅವ್ರು ಸಾಯ್ತಾರೆ ಸಾಲ ಮಾಡ್ಕೊಂಡು. ಯುವಕರು ಕೆಲಸ ಕೊಟ್ಟಿಲ್ಲ ಅವ್ರು ಸಾಯ್ತಾರೆ. ಇಲ್ಲಿ ಬಡವರು ಅವ್ರ ಮನೆಗಳನ್ನ 400 ಮನೆಗಳನ್ನ ಕೋಗಿಲಲ್ಲಿ ಇವನ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಒಡ್ಸಾಕಿ ಅವರು ಕೂಡ ಸಾವಿನ ಬದುಕಿಟ್ಟಿದ್ದಾರೆ. ಬರೀ ಸಾವು ಬದುಕನ್ನ ಹೊಡೆದಾಕೋದು, ಬರೀ ಶ್ರೀಮಂತರು ದುಡ್ಡು ಮಾಡೋದು, ದುಡ್ಡಿರೋರು ದುಡ್ಡು ಮಾಡೋದು, ಅಧಿಕಾರಿರೋರು ಅಧಿಕಾರ ಮಾಡೋದು, ಕಾಟಾಚಾರಕ್ಕೆ ಮಾತಾಡೋದು, ನಾವು ಮುಖ್ಯಮಂತ್ರಿ ಅಂತ ಹೇಳ್ಕೊಳೋದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೇಳ್ಕೊಳೋದು. ಏನ್ರೋ ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು? ಏನ್ ಮಾಡ್ತಾ ಇದ್ದೀರಾ? ಇದನ್ನ ಆಡಳಿತ ಅನ್ಬೇಕಾ, ಅರಾಜಕತೆ ಅಂತ ಹೇಳ್ಬೇಕಾ? ನೀವೇ ಹೇಳ್ರಿ. ವಿ ವಾಂಟೆಡ್ ಟು ನೋ. ನಾವು ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಾ? ಯಾವ್ದಾದ್ರೂ ಕಿತ್ತೋಗಿರೋ ಬ್ರಿಟಿಷ್ ಆಡಳಿತದಲ್ಲಿ ಬದುಕ್ತಾ ಇದ್ದೀರಾ? ನೀವೇ ಹೇಳಿ. ವಿ ವಾಂಟೆಡ್ ಟು ನೋ. ಇವತ್ತು ಉಪ್ಪಾರಪೇಟೆ ಎಸಿಪಿ, ಡಿಸಿಪಿ, ಉಪ್ಪಾರಪೇಟೆ ಲಾ ಅಂಡ್ ಆರ್ಡರ್, ಉಪ್ಪಾರಪೇಟೆ ಟ್ರಾಫಿಕ್ ಆರ್ಟಿಒ ಅಧಿಕಾರಿಗಳು, ಆರ್ಟಿಒ ಕಮಿಷನರು, ಬೆಂಗಳೂರಿನ ಕಮಿಷನರ್ ಸೀಮಂತ್ ಕುಮಾರ್, ಜಾಯಿಂಟ್ ಕಮಿಷನರ್ ಟ್ರಾಫಿಕ್, ಇವತ್ತು ನಾವೇನಾದ್ರೂ ನಮ್ಮ ಕ್ಯಾಮರಾಮನ್ ಕಣ್ಣಿಗೆ ಬಸ್ಗಳು ಸಿಕ್ಕಾಕೊಂಡ್ರೆ ನೀವಿಷ್ಟು ಜನರ ಯೂನಿಫಾರ್ಮ್ ಅನ್ನ ಪುಕ್ಸಟ್ಟೆಯಾಗಿ ನಾನು ಬಿಚ್ಚಿಸ್ತೀನಿ. ದಿಸ್ ಇಸ್ ಮೈ ವರ್ಡ್. ನಾನ್ ಮುಖ್ಯಮಂತ್ರಿ ಅಲ್ಲ. ಅವನು ಆ MLA ವಿಶ್ವನಾಥ್ ನನ್ನ ಹೆಸರು ಹೇಳ್ದ ಅಸೆಂಬ್ಲಿನಲ್ಲಿ. ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ, ಕೌನ್ಸಿಲರ್ ಅಲ್ಲ, ಕಾರ್ಪೊರೇಟರ್ ಅಲ್ಲ. 2019ರಲ್ಲಿ 8,500 ವೋಟ್ ಕೊಟ್ಟು ಈ ಬೆಂಗಳೂರು ಉತ್ತರ ಬೆಂಗಳೂರು ಜನ ನನ್ನನ್ನು ಒಬ್ಬ ರಾಜಕಾರಣಿ ಅಂತ ಗುರುತಿಸಿದ್ದಾರೆ. ಅಷ್ಟೇ ಸಾಕು ನನಗೆ. ನಾನೊಬ್ಬ ಪ್ರೈಮ್ ಮಿನಿಸ್ಟರ್ ತರನೇ. ನೀವು ಗುರ್ಸೋ ಹೋಗ್ಲಿ. ಒಂದಂತೂ ನಿಜ, ಬೆಂಗಳೂರಲ್ಲಿ ಬಸ್ಸುಗಳು ಅಥವಾ ಕರ್ನಾಟಕದಲ್ಲಿ ಬಸ್ಸು ಎಣ್ಣೆ ಹೊಡ್ಕೊಂಡು ಡ್ರೈವರ್ಗಳು ಪಾರ್ಸಲ್ ಹಾಕೊಂಡು ಬಸ್ಸುಗಳು ಸಿಕ್ಕಾಕೊಂಡ್ರೆ ಪುಕ್ಸಟ್ಟೆ ಆಗಿ ಸಂಬಂಧಪಟ್ಟಂತ ಪೊಲೀಸ್ ಅವ್ರದ್ದು, RTO ಅವ್ರದ್ದು ಬಟ್ಟೆ ಬಿಚ್ಚಿಸ್ತೀವಿ. ವಿ ವಿಲ್ ಎನ್ಶ್ಯೂರ್ ಯು ಆರ್ ಔಟ್ ಆಫ್ ಜಾಬ್. ಇದು ನನ್ನ ಪ್ರಾಮಿಸ್, ದ ಪ್ರಾಮಿಸ್ ಆಫ್ ಟ್ರೂ ಲೈಫ್ ನ್ಯೂಸ್. ನಮ್ಮ ಕಡೆಯಿಂದ ಪ್ರಾಮಿಸ್. ಓಕೆ, ನಮಗೆ ಗೊತ್ತಿದೆ. ಐ ನೋ ದ ಪವರ್ ಆಫ್ ಲಾ. ಕಾನೂನು ಎಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿದೆ. ಈ ದೇಶದ ಸಂವಿಧಾನಕ್ಕೆ ಎಷ್ಟು ಪವರ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಲಾಯರ್ ಆಗಿನೂ ವರ್ಕ್ ಮಾಡಿದ್ದೀನಿ, ಒಬ್ಬ ಮೈಕ್ ಹಿಡ್ಕೊಂಡು ಆಂಕರ್ ಆಗು ವರ್ಕ್ ಮಾಡಿದ್ದೀನಿ. ನನಗೆ ಮಾತಾಡಕ್ಕೂ ಬರುತ್ತೆ. ಈ ದೇಶದ ಕಾನೂನು ಕೂಡ ಗೊತ್ತಿದೆ. ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. CM ಸಿದ್ದರಾಮಯ್ಯ ನಮ್ಮ ಯಜಮಾನ ಏನಲ್ಲ, ರಾಜ್ಯದ ಮುಖ್ಯ ಸಾರ್ವಜನಿಕ ಸೇವಕ. DK ಶಿವಕುಮಾರ್ ಅಷ್ಟೇ ಸಾರ್ವಜನಿಕ ಸೇವಕ. ಈ ರಾಜ್ಯದ ಚೀಫ್ ಸೆಕ್ರೆಟರಿ ಸಾರ್ವಜನಿಕ ಸೇವಕ. ಫಾರ್ ದಟ್ ಮ್ಯಾಟರ್ ಇವನ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್ ಸಹ ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಅವ್ರು ಯಾರು ನಮ್ಮ ಯಜಮಾನರಲ್ಲ. ನಮ್ಮ ಸೇವೆ ಮಾಡಕ್ಕೋಸ್ಕರ ಅವ್ರಿಗೆ ಜಾಗ ಕೊಟ್ಟು, ಆಫೀಸ್ ಕೊಟ್ಟು, ಮನೆ ಕೊಟ್ಟು, ಪೊಲೀಸರು ಕೊಟ್ಟು, ಸೆಕ್ಯೂರಿಟಿ ಕೊಟ್ಟು, ಸ್ಟೆನೋಗಳನ್ನ ಕೊಟ್ಟು, PAಗಳನ್ನ ಕೊಟ್ಟು ಮಡಗಿರೋದು. ನಮ್ಮ ಸಂಬಳದಿಂದ, ನಮ್ಮ ತೆರಿಗೆಯಿಂದ, ನಾವು ಕಟ್ಟೋ ತೆರಿಗೆಯಿಂದ ಅವ್ರಿಗೆ ಸಂಬಳ ಬರ್ತದೆ. ನಾವು ಕಟ್ಟೋ ತೆರಿಗೆಯಿಂದ ಅವ್ರಿಗೆ ಕಾರ್ ಇದೆ. ಇಷ್ಟೆಲ್ಲ ಮಾಡ್ಕೊಂಡಿರುವಂತ ಅಧಿಕಾರಿಗಳಾಗಿರ್ಬೋದು, ಆ ಸರ್ಕಾರನೇ ಆಗಿರ್ಬೋದು, RTO ಅವರೇ ಆಗಿರ್ಬೋದು, ಟ್ರಾಫಿಕ್ ಅವರೇ ಆಗಿರ್ಬೋದು, ಸೀಮಂತ್ ಕುಮಾರ್ ಸಿಂಗ್ ಅವರೇ, ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ಬುಲೆಟ್ ತಗೊಂಡು ಅಲ್ಲಿ MG ರೋಡ್ ಅಲ್ಲಿ ಶೋ ಕೊಡೋದಲ್ಲ. ಗಾಂಧಿನಗರದಲ್ಲಿ ಬಸ್ಸುಗಳು ಸುಮಾರು 4,000 ಬಸ್ಸುಗಳು ಪಾರ್ಸಲ್ ಹಾಕೊಂಡು ಹೋಗ್ತವೆ. ನಿಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಹೇಳಿ, ಅಲ್ಲಿ ಎನ್ಫೋರ್ಸ್ಮೆಂಟ್ ಆಗಬೇಕು. RTO ಕಮಿಷನರ್ ಶಾಂತಿನಗರದಲ್ಲಿ ಕೂತ್ಕೊಂಡ್ರು, RTO ಕಮಿಷನರ್ ಗಾಂಧಿನಗರದಲ್ಲಿ ಎನ್ಫೋರ್ಸ್ಮೆಂಟ್ ಆಗಿಲ್ಲ ಅಂದ್ರೆ ಸೋಮವಾರ ಆ ಜಾಗದಲ್ಲಿ ಸಸ್ಪೆಂಡ್ ಆಗಿ ನೀನ್ ಕೂತ್ಕೊಂತೀಯ ಅಂತ ನಾನು ಹೇಳುತ್ತಾ, ನನಗೆ ಹೇಳಕ್ಕೆ ಏನು ಭಯ ಇಲ್ಲ. ನೀವೆಲ್ಲ ಸಾರ್ವಜನಿಕ ಸೇವಕರು. ನೀವು ಯಾರು ಕೂಡ ನಮ್ಮ ಯಜಮಾನರಲ್ಲ, ಅಥವಾ ನಿಮ್ಮಿಂದ ನಾವೇನ್ ಜೀವನ ಮಾಡಲ್ಲ. ನಾವು ಕಟ್ಟೋ ತೆರಿಗೆಯಿಂದ ನಿಮ್ಗೆ ಸಂಬಳ ಬರ್ತದೆ. ನಾವು ಕಟ್ಟೋ ತೆರಿಗೆಯಿಂದ ಈ ಸರ್ಕಾರ ನಡೀತದೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ನಮ್ಮಿಂದ ನೀವೇ ಹೊರತು ನಾವು ಹಾಕೋ ಓಟಿಂದ ಸಿದ್ದರಾಮಯ್ಯ ಸರ್ಕಾರ, ನಾವು ಹಾಕೋ ಓಟಿಂದ ಮೋದಿ ಸರ್ಕಾರ. ನಿಮ್ಮಿಂದ ನಾವೇನು ಅಲ್ಲ. ಜನರಿಗೋಸ್ಕರ, ಜನರಿಗಾಗಿ, ಜನಗಳಿಂದ ಅಂತಿದೆ. ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಬೈ ಮಾಫಿಯಾ, ಟು ಮಾಫಿಯಾ, ಫಾರ್ ಮಾಫಿಯಾ ಆಗಬಾರ್ದು. ಅದಾಯ್ತು ಅಂತಂದ್ರೆ ನಾವು ಮಾತಾಡ್ಲೇಬೇಕಾಗತ್ತೆ. ಓಕೆ, ನನ್ನ ಈ ವಿಚಾರ, ಸಂಪೂರ್ಣ ವಿಚಾರ, ಈ ಲೈವ್ ಜನರಿಗೋಸ್ಕರ. ನಾನು ನಿಮ್ಮ ಧ್ವನಿ. 7 ಕೋಟಿ ಕನ್ನಡಿಗರು, ನಿಮ್ಮ ಭಾವನೆ ಏನಿದೆ ನಾನು ಅದನ್ನ ಮಾತಾಡ್ತೀನಿ. ನನಗೆ ತೊಂದರೆ ಕೊಟ್ರು, ನನಗೆ ಕೇಸ್ ಹಾಕರು, ನನಗೆ ಮಾಡಬಾರ್ದೆಲ್ಲ ಮಾಡಿದ್ರು. ನಾನು ಜಗ್ಗಲ್ಲ, ಬಗ್ಗಲ್ಲ, ತಗ್ಗಲ್ಲ. ಬಟ್ ಒಂದಂತೂ ನಿಜ, ನಾನ್ ಕೈ ಇಟ್ರೆ ಬಿಡಲ್ಲ. ನಾನ್ ಕೈ ಇಟ್ರೆ ಬಿಡೋದೇ ಇಲ್ಲ. ಬಿಡೋ ಮಗನೇ ಅಲ್ಲ. ಧನ್ಯವಾದಗಳು.